ನಮಗೆ ನಡೆಸಿಕೊಡ್ಲಿದ್ದಾರೆ. ತುಂಬಾ ಏನು ಪ್ರಾಡಕ್ಟ್ಗಳನ್ನ 100% ಯೂಸರ್ ಅಂತ ಹೇಳ್ಬೋದು. ಎಲ್ಲಾ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿ ಸ್ವತಃ ಜ್ಞಾನೋಥೆರಪಿಯನ್ನ ಅವ್ರ ಮೇಲೆ ಮಾಡ್ಕೊಂಡು ಸಾಕಷ್ಟು ರಿಫ್ಲೆಕ್ಷನ್ಸ್ಗಳು ಬಂದ್ರೂ ಕೂಡ ತಾಳ್ಮೆಯಿಂದ ಅದನ್ನೆಲ್ಲ ಇದ್ ಮಾಡಿ ಈಗ ಕಂಪ್ಲೀಟ್ ಆಗಿ ಅವರು ತಮ್ಮ ಸ್ಕಿನ್ ಪ್ರಾಬ್ಲಮ್ನಿಂದ ನಾನು ಹೊರಗಡೆ ಬಂದಿದ್ದೇನೆ ಅಂತಿದ್ದಾರೆ. ಸೊ ಹಾಗಾಗಿ ಆ ಒಂದು ಆ ಪ್ರಾಡಕ್ಟ್ ನ ಬಗ್ಗೆ ಅಷ್ಟೊಂದು ಅವರು ನಂಬಿಕೆ ಇಟ್ಟು ಅದನ್ನೆಲ್ಲವನ್ನು ಯೂಸ್ ಮಾಡಿ ಮತ್ತೆ ಸಾಕಷ್ಟು ಜನರಿಗೂ ಕೂಡ ಅದ್ರ ಬಗ್ಗೆ ಅಭಿಮಾನದಿಂದ ಪ್ರೌಡ್ಲಿ ಅದನ್ನ ಹೇಳ್ತಾ ಇವತ್ತು ಸ್ಟಾರ್ ರೂಬಿ ಆಗಿದ್ದಾರೆ. ಸೊ ಅವರಿಗೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಪಾರ್ಟಿಸಿಪೆಂಟ್ ನ ಪರವಾಗಿ, ಧಾರವಾಡ ವಾರಿಯರ್ಸ್ ನ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಅವರಿಗೆ ಸ್ವಾಗತವನ್ನ ಬಯಸ್ತೇನೆ. ಓವರ್ ಟು ಯು ಸರ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಆನಂದ್ ಮಸ್ಲಿ ಅವರೇ. ವೆರಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೈ ಡಿಎಕ್ಸನ್ ಫ್ಯಾಮಿಲಿ. ಇವತ್ತಿನ ದಿವಸ ನಾನು ನನ್ನ ಅನುಭವಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳಲು ಬಂದಿದ್ದೇನೆ. ಹಿಂದಕ್ಕೊಮ್ಮೆ ನಾನು ಮಾತಾಡಿದಾಗ ನಮ್ಮ ಕೊಪ್ಪಳದ ಗಂಗಾಧರಯ್ಯ ಹಿರೇಮಠ್ ಸರ್ ಅವರು ನೀವು ಎಷ್ಟು ತಗೋತೀರಿ ಏನು ಎತ್ತ ಅಂತ ಕೇಳಿದ್ರು. ನಾನು ಇನ್ನೊಂದ್ಸಾರಿ ಅವಕಾಶ ಸಿಕ್ಕಾಗ ಹೇಳ್ತೀನಿ ಅಂತ ಹೇಳಿದ್ದೆ. ಇವತ್ತ ನಾನು ಸಂಪೂರ್ಣ ಮಾಹಿತಿಯನ್ನು ತಮಗೆ ನೀಡಲಿದ್ದೇನೆ. ನನ್ನ ಅನುಭವವನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ಮೊಟ್ಟ ಮೊದಲಿಗೆ ನಾನು ಈ ಒಂದು ಪವಾಡ ಸದೃಶವಾದಂತಹ ಮತ್ತು ಅದ್ಭುತವಾದಂತಹ ಈ ನಮ್ಮ ಜ್ಞಾನೋಡರ್ಮವನ್ನ ಸಂಶೋಧನೆ ಮಾಡಿ ಜಗತ್ತಿಗೆ ಕಡು ಬಡವರಿಗೂ ಕೂಡ ದೊರಕುವಂತೆ ಮಾಡಿದ ನಮ್ಮ ಡಾಕ್ಟರ್ ಲಿಮ್ ಸಿವೋಜಿನ್ ಅವರಿಗೆ ಹಾಗೂ ನಮ್ಮ ಭರತ ಖಂಡಕ್ಕೆ, ಭಾರತ ದೇಶಕ್ಕೆ ತೆಗೆದುಕೊಂಡು ಬಂದಂತಹ ನಮ್ಮ ಡಾಕ್ಟರ್ ರತ್ನಾ ವಸುಪಾಲ್ ಹಾಗೂ ವಸುಪಾಲಯ್ಯ ಸರ್ ಅವರಿಗೆ ಹಾಗೂ ನನ್ನ ಕರ್ನಾಟಕದ ಲೀಡರ್ ಆದಂತಹ ಎಸ್ ಎನ್ ಶೆಟ್ಟಿ ಸರ್ ಅವರಿಗೆ, ಈ ನಾಲ್ವರಿಗೂ ನಾನು ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ ನನ್ನ ಈ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ. ದಯವಿಟ್ಟು ತಾವೆಲ್ಲ ಗಮನವಿಟ್ಟು ಕೇಳಬೇಕು. ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನ ತಮಗೆ ಹಂಚಲಿದ್ದೇನೆ ಅಂತ ನಾನು ವಿನಂತಿಯನ್ನ ಮಾಡ್ಕೋತೀನಿ. ನೋಡಿ, ಮುಖ್ಯವಾಗಿ ನಮಗ ಕಾಯಿಲೆ ಎಲ್ಲಿಂದ ಬರುತ್ತೆ? ಸರ್, ಇದನ್ನ ನಂದು ವಿಡಿಯೋ ದೊಡ್ಡದು ಮಾಡ್ಲಿಕ್ಕೆ ಬರುತ್ತಾ ಸರ್? ಅಂದ್ರೆ ನನ್ನ ವಿಡಿಯೋ ದೊಡ್ಡದಾದ್ರೆ ಚೆನ್ನಾಗಿರುತ್ತೆ ಅಂತ. ನಮ್ಮ ಮುಖ್ಯ ಕಾಯಿಲೆಗೆ ಕಾರಣ ನಮ್ಮ ಹೊಟ್ಟೆ. ಎಲ್ಲಾ ಕಾಯಿಲೆಗಳಿಗೂ ಮೂಲ ಆಧಾರ ನೋಡಿ. ಯಾಕಂದ್ರ ನಾವು ತಿನ್ನತಕ್ಕಂಥ ಕುಡಿತಕ್ಕಂಥ ಎಲ್ಲಾ ಪದಾರ್ಥಗಳು ಹೋಗಿ ಸೇರುವುದು ಹೊಟ್ಟೆ ಒಳಗೆ. ನಮ್ಮ ಹೊಟ್ಟೆ ಒಂದು ಸರಿ ಇದ್ರೆ ಅಥವಾ ನಮ್ಮ ಗಟ್ಸ್ ಸರಿ ಇದ್ರೆ ನಾವು ಸಂಪೂರ್ಣ ಆರೋಗ್ಯವಾಗಿರ್ತೀವಿ ಅನ್ನುವಂಥ ಮಾತನ್ನ ಆರಂಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಮತ್ತ ಯಾವುದೇ ಸಮಸ್ಯೆ ಇಲ್ಲ ಅನ್ನುವವರಿಗೂ ಕೂಡ ಈ ಹೊಟ್ಟೆಯ ಸಮಸ್ಯೆ ಇದ್ದೇ ಇರ್ತದ ನೋಡ್ರಿ. ಅದು ಕೆಲವರಿಗೆ ಕಾಣಿಸಬಹುದು, ಇನ್ನು ಕೆಲವರಿಗೆ ಕಾಣಿಸದೇ ಇರಬಹುದು. ಇನ್ನ ಈ ಪ್ರಪಂಚದಲ್ಲಿ ಈಗಾಗಲೇ ಇರುವ ನೂರಾರು ಥೆರಪಿ ಅಂದ್ರೆ ಚಿಕಿತ್ಸೆಗಳನ್ನು ಹೊರತುಪಡಿಸಿ ಅತ್ಯಂತ ಸುಲಭವಾಗಿ, ಸರಳವಾಗಿ, ಸುರಕ್ಷಿತವಾಗಿ ಒಬ್ಬ ಉತ್ತಮ ಜ್ಞಾನೋಥೆರಪಿಗಾರನ ಅಥವಾ ಜ್ಞಾನೋಥೆರಪಿಸ್ಟ್ ಕಡೆಯಿಂದ ಜ್ಞಾನೋಡರ್ಮ ಮತ್ತು ಜ್ಞಾನೋಡರ್ಮ ಬಳಕೆಯಿಂದ ಅತ್ಯಂತ ಶುದ್ಧವಾಗಿ ಆರ್ಗ್ಯಾನಿಕ್ ಆಗಿ ತಯಾರಿಸಿದ ಪೂರಕ ಆಹಾರಗಳು, ನಾವು ಏನ ಫುಡ್ ಸಪ್ಲಿಮೆಂಟ್ಸ್ ಅಂತದಾವು, ಇನ್ಕ್ಲೂಡಿಂಗ್ ಜ್ಞಾನೋಡರ್ಮ ಗಳನ್ನು ಒಂದು ರೀತಿ ನೀತಿಗಳಲ್ಲಿ ಅಂದ್ರೆ ಒಂದು ಸಿಸ್ಟಮ್ದೊಳಗ ಅನುಗುಣವಾಗಿ ತಪ್ಪದೇ ದಿನನಿತ್ಯ ಸೇವಿಸುತ್ತಾ ಸಂಪೂರ್ಣ ಆರೋಗ್ಯದಿಂದ ಇರುವುದೇ ಜ್ಞಾನೋಥೆರಪಿ. ನಾವು ಈ ಜ್ಞಾನೋಥೆರಪಿ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಅವರು ದುರ್ದೈವಿಗಳು, ನನ್ನ ತಿಳುವಳಿಕೆ ಪ್ರಕಾರ.
ಇನ್ನ ಸೌಂದರ್ಯ ಅಂದ್ರೆ ಏನು? ವಾಟ್ ಈಸ್ ಬ್ಯೂಟಿ? ಆಸ್ ಪರ್ ಯುವರ್ ನಾಲೆಜ್, ವಾಟ್ ಈಸ್ ಬ್ಯೂಟಿ? ಬ್ಯೂಟಿ, ಸೌಂದರ್ಯ ಅಂದ್ರ ಮೂಗು ನೆಟ್ಟಗ ಇರುವುದು, ಕಣ್ಣು ಚಂದ ಇರುವುದು, ಹುಬ್ಬ ಚಂದ ಇರುವುದು, ಬಾಯಿ ಚಂದ ಇರುವುದು, ಮೂಗು ಚಂದ ಇರುವುದು, ಬೆಳ್ಳಗೆ ಇರುವುದು, ಕರ್ರನ ಕೂದಲುಗಳನ್ನು ಹೊಂದಿರುವುದು, ತೆಳ್ಳಗೆ ಇರುವುದು, ಇದೆಲ್ಲ ಆರೋಗ್ಯ. ಆರೋಗ್ಯ ಇದು ಅಲ್ಲ. ಇದೆಲ್ಲ ಇದ್ದಾಗ್ಯೂ ಕೂಡ ಅವರು ಆರೋಗ್ಯವಂತರಾಗದೇ ಇರತಕ್ಕಂಥ ಸಾಧ್ಯತೆಗಳು ಅದಾವು. ಸೌಂದರ್ಯ ಅಂತಂದ್ರೆ ಸಂಪೂರ್ಣವಾಗಿ ಆಂತರಿಕ ಹಾಗೂ ಬಾಹ್ಯ ಆರೋಗ್ಯವೇ ನಿಜವಾದ ಸೌಂದರ್ಯ. ಆಂತರಿಕ ಮತ್ತು ಬಾಹ್ಯ ಆರೋಗ್ಯ ಇರ್ಬೇಕು ನಮಗ್, ಅವರಿಗೆ ಮಾತ್ರ ಸೌಂದರ್ಯ ಇರ್ತದ ನೋಡ್ರಿ. ದ್ಯಾಟ್ ಈಸ್ ರಿಯಲ್ ಬ್ಯೂಟಿ ಆಫ್ ದಿಸ್ ಯೂನಿವರ್ಸ್. ನೆನಪಿಟ್ಕೊಳ್ರಿ. ಆಮೇಲೆ ನಾನು 13/1/2022 ನನ್ನ ಧರ್ಮಪತ್ನಿಯಾದಂತಹ ಗಾಯತ್ರಿಯೊಂದಿಗೆ ಈ ನಮ್ಮ ಗ್ಯಾನೋಡರ್ಮ ಸೇವಿಸಲು ಆರಂಭಿಸಿದೆ. ಇದಕ್ಕಿಂತ ಪೂರ್ವದಲ್ಲಿ ನಾನು ಸುಮಾರು 22 ವರ್ಷಗಳ ಹಿಂದೆ ನಮ್ಮ ಧರ್ಮಪತ್ನಿ ಹೆಸರಿನಿಂದ ನಾನು ಮೆಂಬರ್ ಆಗಿದ್ದೆ. ಅವಾಗ ಮೆಂಬರ್ ಅಂತಿದ್ರು, ಈಗ ಡಿಸ್ಟ್ರಿಬ್ಯೂಟರ್ಸ್ ಅಂತಾರ. ಮೆಂಬರ್ ಆಗಿ ಬೆಂಗಳೂರಿಗೆ ಹೋಗಿ ನಾನು ಅಶೋಕ ಹೋಟೆಲ್ದೊಳಗೆ ಫಂಕ್ಷನ್ ಇತ್ತು. ಡಾಕ್ಟರ್ ರತ್ನ ವಸುಪಾಲ್ ಹಾಗೂ ವಸುಪಾಲಯ್ಯನವರು ಬಂದಿದ್ರು, ಹಾಗೂ ಸಾಕಷ್ಟು ಜನ ಬಂದಿದ್ರು. ಬಹುತೇಕ ನಮ್ಮ ಎಸೆನ್ಸಿಟಿ ಸರ್ ಅವತ್ತು ಬಂದಿರ್ಲೇಬೇಕು. ದುರ್ದೈವಶಾತ್ ನನಗೆ ಅವ್ರ ಪರಿಚಯ ಇರಲಿಲ್ಲ. ಅವತ್ತು ನಾನು ಸ್ಟಾರ್ ಏಜೆಂಟ್ ಆಗಿದ್ದಕ್ಕ ಗೋಲ್ಡನ್ ಪಿನ್ ತಗೊಂಡ್ಬಂದಿದ್ ನೋಡ್ರಿ. ಅಷ್ಟು ವರ್ಷಗಳ ಅನುಭವ ಇದ್ರೂ ಕೂಡ ನಾನು ಡಿಎಕ್ಷನ್ ಒಂದೇ ಒಂದು ಕ್ಯಾಪ್ಸುಲ್ ಬಾಯೊಳಗೆ ಹಾಕಿರ್ಲಿಲ್ಲ. ಹಾಕಬಾರದು ಅನ್ನೋ ಉದ್ದೇಶ ಅಲ್ಲ ನಂದು, ಆದ್ರೆ ನನಗ ಸ್ವಲ್ಪ ಆರ್ಥಿಕ ತೊಂದರೆ ಇತ್ತು. ಅವಾಗ ಮನೆಯ ಜವಾಬ್ದಾರಿ ಬಹಳ ಇತ್ತು ನನಗೆ. ನಮ್ ತಂದೆಯವರಿಗೆ 180 260 ಪೆನ್ಷನ್ ಬರ್ತಾ ಇತ್ತು, ಬಿಟ್ರೆ ನನ್ನ ಸಂಬಳ. ಅಷ್ಟರ ಮೇಲೆ ನಾವು ಜೀವನ ಮಾಡ್ಬೇಕು. ಬಹಳ ಜವಾಬ್ದಾರಿಗಳಿದ್ವು ನನಗೆ. ಅದೆಲ್ಲ ವಿವರಣೆಯನ್ನು ಹೇಳುದು ಬೇಡ. ಹೀಗಾಗಿ ತಗೊಳ್ಳಿಕ್ಕೆ ಆಗಿರ್ಲಿಲ್ಲ. ಮುಂದೆ ನಾನು ರಿಟೈರ್ಡ್ ಆದ್ಮೇಲೆ, ನಿವೃತ್ತಿ ಆದ್ಮೇಲೆ ಏನ್ರಿ 30/4/2021 ನಿವೃತ್ತಿ ಆದೆ. ನಂತರ ನನಗ ಒಂದು ದಿವಸ ಅಕಸ್ಮಾತ್ ನನ್ನ ಮನೆಯೊಳಗನ ನಾ ಶುಗರ್ ಚೆಕ್ ಮಾಡ್ಕೊಳ್ತೀನಿ ಮತ್ತು BP ಕೂಡ ಚೆಕ್ ಮಾಡ್ಕೊಳ್ತೀವಿ. ಒಂದ್ ದಿವಸ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಚೆಕ್ ಮಾಡಿದಾಗ ಅಬೌಟ್ 200 ತೋರಿಸ್ತು. ಅವಾಗ ನನಗೆ ಅನಿಸ್ತು, ಅಯ್ಯೋ ನಾನು ಏನಾದ್ರೂ ಬೇರೆ ವ್ಯವಸ್ಥೆ ಕಂಡುಹಿಡಿಬೇಕು. ಈ ಅಲೋಪತಿಕ್ ಚಿಕಿತ್ಸೆಯಿಂದ ಏನೇನು ಸಮಸ್ಯೆಗಳು ಆಗಿದ್ದಾವ ಅನ್ನೋದು ನಮ್ಮ ತಂದೆಯವರು ಎಕ್ಸಾಂಪಲ್ ಇದ್ರು, ನಮ್ಮ ತಾಯಿಯವರು ಕೂಡ ಎಕ್ಸಾಂಪಲ್ ಇದ್ರು. ತುರ್ತು ಚಿಕಿತ್ಸೆಗೆ ಅಲೋಪತಿ ಚಿಕಿತ್ಸೆ ಬೇಕು, ಬೇಡ ಅಂತ ನಾನು ಹೇಳಲ್ಲ. ತುರ್ತು ಚಿಕಿತ್ಸೆಗೆ ಅಲೋಪತಿ ಚಿಕಿತ್ಸೆ ತುಂಬಾ ಅವಶ್ಯಕ ಐತಿ. ನಾವು ವೈದ್ಯರ ಕಡೆಗೆ ಹೋಗಲೇಬೇಕು, ತೋರಿಸ್ಲೇಬೇಕು. ಆದರೆ ಶಾಶ್ವತವಾದ ಪರಿಹಾರ ಅಂದ್ರೆ ನಮ್ಮ ಗ್ಯಾನೋಥೆರಪಿ. ದಯವಿಟ್ಟು ಗಮನವಿಟ್ಟು ಕೇಳ್ಬೇಕು ತಾವು. ಬಹಳ ಬಹಳ ಮುಖ್ಯವಾದ ವಿಚಾರಗಳನ್ನ ತಮ್ಮೊಂದಿಗೆ ಹಂಚ್ಕೋಬೇಕಾಗಿದೆ ನಾನು. ನನಗೆ ಆರಂಭದೊಳಗೆ ನಾನು ನಮ್ಮ ಧರ್ಮಪತ್ನಿಯವರು ಬೆಳಿಗ್ಗೆ ಒಂದು ಪೇರು, ಸಾಯಂಕಾಲ ಒಂದು ಪೇರು RGGL ಗಳನ್ನ ತಗೊಳ್ಳಿಕ್ಕೆ ಆರಂಭ ಮಾಡಿದ್ವಿ. ಬೆಳಿಗ್ಗೆ 1 RG 1 GL, ಸಾಯಂಕಾಲ 1 RG 1 GL. ನಾನು ಯಾರನ್ನೂ ಕೇಳಲಿಲ್ಲ. ಕಾರಣ ನನಗೆ ಕಳೆದ 22 ವರ್ಷಗಳ ಅನುಭವ ಇತ್ತು. ಸಾಕಷ್ಟು ಜನರಿಗೆ ಇದ್ರ ಬಗ್ಗೆ ನಾನು ಹೇಳಿದ್ದೆ ಏನ್ರಿ, ಬಹಳ ಜನರಿಗೆ ಹೇಳಿದ್ದೆ. ಕೆಲವು RMP ಡಾಕ್ಟರ್ಗಳಿಗೂ ಕೂಡ ನಾವು ಕಾಂಟ್ಯಾಕ್ಟ್ ಮಾಡಿ ಅವಾಗೆಲ್ಲ ಅವ್ರಿಗೂ ಕೂಡ ಕುತ್ಕೊಂಡು ತಾಸುಗಟ್ಲೆ ಹೇಳಿದ್ವಿ ನಾವು. ಬಟ್ ಇವತ್ತಿನಷ್ಟು ತಿಳುವಳಿಕೆ ಅನುಭವ ನನಗಿರ್ಲಿಲ್ಲ. ಆ ಇದ್ದ ಅನುಭವದೊಂದಿಗೆ ನಾನು ಎಲ್ಲವನ್ನು ವಿವರಿಸಿ ಹೇಳಿದ್ದೆ ಮತ್ತು ಸಾಕಷ್ಟು ಜನರಿಗೆ ಅದರಿಂದ ಅನುಕೂಲ ಕೂಡ ಆಗಿತ್ತು. ಒಳ್ಳೆ ರಿಸಲ್ಟ್ಗಳು ಕೂಡ ಬಂದಿದ್ವು. ಮತ್ತೆ ನನಗೂ ಕೂಡ ಸ್ವಲ್ಪ ಪಾಕೆಟ್ ಮನಿ ಬಂದಿತ್ತು.
ಬಟ್ ಮುಂದೆ ನಮ್ಮ ಬಾಗಲಕೋಟೆ ಒಳಗೆ ಗ್ಯಾನೋಡರ್ಮ ಅಥವಾ ನಮಗೆ ಈ ಪ್ರಾಡಕ್ಟ್ಗಳು ಸಿಗದೇ ಇದ್ದರಿಂದ ನಮ್ಮ ಸ್ಟಾಕ್ ಪಾಯಿಂಟ್ ತೆಗೆದಿದ್ದರಿಂದ ಸ್ವಲ್ಪ ತೊಂದರೆ ಆಯ್ತು. ಆನ್ಲೈನ್ ತರಿಸುವುದು ಕೂಡ ಅವಾಗ ಇರ್ಲಿಲ್ಲ. ಹೀಗಾಗಿ ನಾನು ಮಧ್ಯದಲ್ಲಿ ಅದನ್ನ ಕೈ ಬಿಡ್ಬೇಕಾಯ್ತು. ಯಾವಾಗ ನನಗೆ 200ಕ್ಕಿಂತ ಹೆಚ್ಚಿಗೆ ಶುಗರ್ ತೋರಿಸ್ತು, ನಾನು ವಾಪಸ್ ನಾನು ನನ್ನ ಈ ಡಿಎಕ್ಷನ್ ಪ್ರಾಡಕ್ಟ್ಸ್ ಗಳಿಗೆ ಹೋಗ್ಬೇಕು ಅಂತ ತಿಳ್ಕೊಂಡು ಆನ್ಲೈನ್ ಚೆಕ್ ಮಾಡಿದೆ. ಆನ್ಲೈನ್ ಚೆಕ್ ಮಾಡಿದಾಗ ನನಗೆ ನಾನು ಆನ್ಲೈನ್ ಮೆಂಬರ್ ಆಗ್ಬೋದು ಅಂತ ಗೊತ್ತಾಯ್ತು. ಜೊತೆಗೆ ಆನ್ಲೈನ್ ಪ್ರಾಡಕ್ಟ್ ಗಳನ್ನು ತರಿಸಬಹುದು ಅಂತ ಗೊತ್ತಾಯ್ತು. ನಾನು ತಕ್ಷಣ ಮೆಂಬರ್ ಆಗಿ ತಕ್ಷಣ ನಾನು ಪ್ರಾಡಕ್ಟ್ ಗಳನ್ನು ತರಿಸಿದೆ. ಮುಂದೆ ಒಂದ್ ದಿವ್ಸ ಅಕಸ್ಮಾತ್ತಾಗಿ ನಮ್ಮ ಮಿಸ್ಸಸ್ ಅನ್ನೋರು ಹಳಿಯಾಳದೊಳಗಿರ್ತಾರ, ಅವರು ತಮ್ಮ ಮಿಸ್ಸಸ್ ಅವ್ರಿಗೆ ತಗೋಬೇಕಂತೇಳಿ ಕೇಳಿದಾಗ ಧಾರವಾಡದೊಳಗ ಒಬ್ರು ದುರ್ಗಾ ಎಂಟರ್ಪ್ರೈಸಸ್ ಅಂತ ಐತ್ರಿಪ್ಪ, ಅಲ್ಲಿ ಹೋಗ್ರಿ, ನಾ ಅವ್ರ ಫೋನ್ ನಂಬರ್ ಕೊಡ್ತೀನಿ ನಿಮ್ಗ, ಅಲ್ಲಿ ಹೋಗಿ ನೀವು ಪ್ರಾಡಕ್ಟ್ ಗಳನ್ನ ತಗೊಳ್ರಿ, ನನ್ನ ನಂಬರ್ ಅವ್ರಿಗೆ ಕೊಡ್ರಿ ಅಂತ ಹೇಳಿದೆ. ನಮ್ಮ ಅತ್ಯಂತ ಪ್ರಾಮಾಣಿಕವಾಗಿ ವ್ಯವಹಾರವನ್ನ ನಡೆಸ್ತಾ ಇರ್ತಕ್ಕಂತಹ ಅತ್ಯಂತ ಪ್ರಾಮಾಣಿಕತೆ ಬಹಳ ಮಂದಿಗೆ ಇಷ್ಟ ಆಗಲ್ಲ. ದಯವಿಟ್ಟು ಗಮನವಿಟ್ಟು ಕೇಳಿ. ಅತ್ಯಂತ ಪ್ರಾಮಾಣಿಕತೆ ಅನ್ನೋದೇನೈತಲ್ಲ, ಇದು ಬಹಳ ಮಂದಿಗೆ ಇಷ್ಟ ಆಗಲ್ಲ. ಆದ್ರೆ ಇಷ್ಟ ಆಗ್ಲಿ ಆಗದೆ ಇರ್ಲಿ, ತಮ್ಮ ಪ್ರಾಮಾಣಿಕತೆಯನ್ನು ಬಿಡದೆ ಸರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂತ ನನ್ನ ಸ್ಪಾನ್ಸರ್ ಆಗಿರ್ತಕ್ಕಂತಹ ಶೈಲಾ ಶೆಟ್ಟಿ ಮೇಡಮ್ ಅವರು ನನಗ ಆಕಸ್ಮಿಕವಾಗಿ ಭಗವಂತನ ಕೃಪೆಯಿಂದ ಸಿಕ್ಕರು ನೋಡ್ರಿ. ಹೋದ್ ಜನ್ಮದೊಳಗ ಅವ್ರಿಗೆ ನಮ್ಗ ಏನೋ ನಮ್ ತಂಗಿಯಾಗಿ ಹುಟ್ಟಿದ್ರು ಏನೋ ಗೊತ್ತಿಲ್ಲ, ನನ್ನ ಸಿಸ್ಟರ್ ಆಗಿ ಹುಟ್ಟಿದ್ರು ಏನೋ ಗೊತ್ತಿಲ್ಲ, ನನಗ ಅವ್ರು ಸಿಕ್ಕರು. ಅದು ನನ್ನ ಭಾಗ್ಯ ಅಂತ ನಾನು ಅಂದ್ಕೋತೀನಿ. ಇದನ್ನ ನಾವು ಇಬ್ರು ಬೆಳಗ್ಗೆ ಒಂದು ಪೇರು, ಸಾಯಂಕಾಲ ಒಂದು ಪೇರು ಆರಂಭ ಮಾಡಿದ್ವಿ. ನಮ್ ಮಿಸ್ಸಸ್ಗ ಏನ್ ಅಂತ ಹೇಳ್ಕೊಳ್ಳುವಂತ ಬಹಳ ದೊಡ್ಡ ದೊಡ್ಡ ಸಮಸ್ಯೆಗಳು ಇರ್ಲಿಲ್ಲ. ಆಕೆಗೆ ಮುಖ್ಯವಾಗಿ BP ಇತ್ತು. ಸುಮಾರು 14 ವರ್ಷಗಳಿಂದ 15 ವರ್ಷಗಳಿಂದ ಸ್ಟ್ಯಾಮ್ಲೋ ಬೇಟಾ ಅನ್ನುವಂತ ಒಂದು ಟ್ಯಾಬ್ಲೆಟ್ ಅನ್ನ ಪ್ರತಿನಿತ್ಯ ತಗೊಳ್ತಾ ಇದ್ಲು ಅವರು. ಅವಳಿಗೆ ಮತ್ತೆ ಮೊಣಕಾಲ್ ನೋವಿತ್ತು. ಕುಂತ್ರ ಕಟ್ಟಿ ನಿಂತ್ರ ಕಟ್ ಮೊಣಕಾಲ್ ನೋವಿನ ಸಮಸ್ಯೆ ಇತ್ತು. ಆಮೇಲೆ ಹಿಂಬಡ ಶೂಲ ಇತ್ತು. ಆಮೇಲೆ ಅವಳಿಗೆ ಮೋಸ್ಟ್ಲಿ ಅಸಿಡಿಕ್ ಬಹಳ ಇತ್ತು. ಬಾಡಿ ಬಹಳಷ್ಟು ಆಮ್ಲೀಯ ಬಾಡಿ. ಹೀಗಾಗಿ ಹೇಳ್ಕೊಳ್ಳುವಂತ ಸಮಸ್ಯೆ ಇರ್ಲಿಲ್ಲ. ಏನೋ ತಲೆ ಒಳಗ್ ಕೂದ್ಲ ಸ್ವಲ್ಪ ಉದುರ್ತಿದ್ವು ಅಂತ ಹೇಳ್ತಿದ್ಲು. ಈ ಎಲ್ಲಾ ಸಮಸ್ಯೆಗಳು ಬಹಳ ಇಲ್ಲದೆ ಇರುವುದ್ರಿಂದ ನಾವಿಬ್ರು ಆರಂಭದಲ್ಲಿ ಬೆಳಗ್ಗೆ ಒಂದು ಪೇರು, ಸಾಯಂಕಾಲ ಒಂದು ಪೇರು ತಗೊಳ್ಳಿಕ್ಕೆ ಆರಂಭ ಮಾಡಿದ್ವಿ. ಅದ್ರ ಜೊತೆಗೆ ಸ್ಪಿರುಲಿನಾ ಕೂಡ ತಗೊಳ್ತಾ ಇದ್ವಿ. ನನಗೆ ಸ್ವಲ್ಪ ನೆಗಡಿ ಬಂದದ. ಸುಮಾರು 1 ವಾರ ಆಯ್ತು, ಕಡಿಮೆ ಆಗ್ತಾ ಇಲ್ಲ. ಏನಾಯ್ತಪ್ಪ, ನನಗೇನು ಸಮಸ್ಯೆಗಳಿದ್ವು ಅಂತಂದ್ರೆ, ನನಗ ಸುಮಾರು 4-5 ವರ್ಷಗಳಿಂದ BP ಇತ್ತು. BPಗೆ 1 ಟ್ಯಾಬ್ಲೆಟ್ ತಗೊಳ್ತಾ ಇದ್ದೆ. ಬೆಳಗ್ಗೆ 1, ಸಾಯಂಕಾಲ 1 ಆರಂಭ ಮಾಡಿದ್ರೆ ಆಮೇಲೆ ನನಗೆ ಸ್ವಲ್ಪ ಶುಗರ್ ಕೂಡ ಇತ್ತು. ಶುಗರ್ಗೆ ನಾನು ಅಲೋಪತಿಕ್ ಟ್ಯಾಬ್ಲೆಟ್ ತಗೊಳ್ತಾ ಇರ್ಲಿಲ್ಲ ನೋಡಿ. ನನಗೆ ಯಾವಾಗಲೂ ಈ ಅಲೋಪತಿಕ್ ಟ್ರೀಟ್ಮೆಂಟ್ ಅಂದ್ರೆ ಸ್ವಲ್ಪ ಭಯ. ಯಾಕಂದ್ರೆ ನಮ್ಮ ತಂದೆ ನಮ್ಮ ತಾಯಿ ಸಾಕಷ್ಟು ಅಲೋಪತಿಕ್ ಟ್ರೀಟ್ಮೆಂಟ್ ಅನ್ನ ತಗೊಂಡಿದ್ರು. ಮತ್ ನನಗೆಲ್ಲ ಗೊತ್ತದ್ರ ಬಗ್ಗೆ ಸ್ವಲ್ಪ. ಸ್ವತಃ ವೈದ್ಯರೇ ಹೇಳ್ತಾರ, MD ಡಾಕ್ಟರ್ಗಳಿಗೂ ಅದ್ರ ಮೇಲೆ ಗ್ರಂಥವನ್ನು ಬರೆದಾರ. ಅದ್ರ ಮೇಲೆ ಗ್ರಂಥವನ್ನು ಬರೆದಾರ. ಅದು ಎಷ್ಟು ಉಪಯೋಗ ಮಾಡ್ಬೇಕು ಅಷ್ಟೇ ಉಪಯೋಗ ಮಾಡ್ಬೇಕು. ಅವಶ್ಯಕತೆ ಇದ್ದಾಗ ಮಾತ್ರ ತುರ್ತಾಗಿ ಚಿಕಿತ್ಸೆಗೆ ಅದು ತುಂಬಾ ಅವಶ್ಯಕತೆ, ನಾವು ವೈದ್ಯರ ಕಡೆಗೆ ಹೋಗ್ಲೇಬೇಕು. ಆದ್ರೆ ಶಾಶ್ವತ ಪರಿಹಾರ ನಾವು ಗ್ಯಾನೋಡರ್ಮಾ ಮಾಡ್ಕೋಬೇಕು. ಈ ಗ್ಯಾನೋಡರ್ಮಾವನ್ನು ಏನಾದ್ರು ಮಾಡಿ ತಗೋಬೇಕು ಅಂತ ಯಾವಾಗ ನಾನು ಪರಿಶ್ರಮ ಪಟ್ಟು ಇದನ್ನು ಪಡೆದ್ನೋ ಬಹಳ ಖುಷಿ ಆಗ್ಬಿಡ್ತದೆ. ಬಿಡು, ನಾ ಏನು ಗೆದ್ದೆ ಅಂದೆ. ಆಮೇಲೆ ನಾವು 1 ವಾರದ ನಂತರ ಬೆಳಗ್ಗೆ 2 ಪೇರು, ಸಾಯಂಕಾಲ 1 ಪೇರು ತಗೊಳ್ಳಿಕ್ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ 1 ವಾರ ಬಿಟ್ಟು ಬೆಳಗ್ಗೆ 2 ಪೇರು, ಸಾಯಂಕಾಲ 2 ಪೇರು. ಆಮೇಲೆ 1 ವಾರ ಬಿಟ್ಟು ಬೆಳಗ್ಗೆ 3 ಪೇರು, ಸಾಯಂಕಾಲ 3 ಪೇರು. ಈ ತರ ಒಂದೊಂದು ವಾರ ನಾವೇನ್ ಮಾಡಿದ್ವಪ್ಪ ಅಂದ್ರೆ 6 RGL ಬೆಳಗ್ಗೆ, 6 RGL ಸಾಯಂಕಾಲ ತಗೊಳ್ಳಿಕ್ಕೆ ಆರಂಭ ಮಾಡಿದ್ವಿ. ನಿಮಗ ಆಶ್ಚರ್ಯ ಅಂದ್ರ ಇವತ್ತಿನವರೆಗೆ ನಾನು ಒಬ್ಬರೇ ಸುಮಾರು 6 ಲಕ್ಷದ ಪ್ರಾಡಕ್ಟ್ಗಳನ್ನ ಸೇವನೆ ಮಾಡಿದ್ದೀನಿ. 6 ಲಕ್ಷ ರೂಪಾಯಿಗಳ. ನಮ್ಮ ಇವರು ಹರೀಶ್ ಸರ್ ಇವ್ರು ಹೇಳಿದ್ರು, ಸುಮಾರು 15-20 ಲಕ್ಷಗಳ ಪ್ರಾಡಕ್ಟ್ ಅನ್ನ ನಾನು ಸೇವನೆ ಮಾಡಿದ್ದೀನಿ ಅಂತ. ರಿಯಲಿ ಗ್ರೇಟ್. ನನಗಿಂತಲೂ ಹೆಚ್ಚು
ಬಹಳ ದಿನಗಳಿಂದ ಸೇವನೆ ಮಾಡ್ತಾ ಇದ್ದಾರೆ ಅವ್ರು. ಆಮೇಲೆ ನನ್ನಂತೆ ಸೇವನೆ ಮಾಡಿದವರು ಬಹಳ ಜನ ಅದಾರ. ಆಮೇಲೆ ನಮ್ಮ ಮಿಸ್ಸಸ್ಗೆ ಒಂದಷ್ಟು ವಾಂತಿ ಆಗೋದು, ಮೋಷನ್ ಆಗೋದು ಬಹಳ ಕೆಲವು ಸಾರಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಮತ್ ಇನ್ನೊಂದು ನೆನಪಿಟ್ಕೊಳ್ರಿ, ಈ ರಿಫ್ಲೆಕ್ಷನ್ಸ್ ಅನ್ನುವಂಥವ್ ಏನದಾವಲ್ಲ, ಹಿಂಗ ಬಂದ್ ಹಿಂಗ್ ಹೋಗಿ ಬಿಡುದಿಲ್ಲ ಒಂದೇ ಸಲಕ್ಕೆ. ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಪುನಃ 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 ಬರ್ತದೆ. ಈ ನಮ್ಮ ಗ್ಯಾನೋಥೆರಪಿ ಅಥವಾ ನಮ್ಮ ಈ ಪ್ರಾಡಕ್ಟ್ಗಳು ಹೆಂಗ್ ಕೆಲಸ ಮಾಡ್ತಾವಪ್ಪ ಅಂತಂದ್ರ ಬಹಳ ನಿಧಾನವಾಗಿ ಕೆಲಸ ಮಾಡ್ತಾವ. ದಯವಿಟ್ಟು ಗಮನವಿಟ್ಟು ಕೇಳ್ರಿ. ಸುಮಾರು 3-4 ಸಾರಿ ಆಕಿಗೆ ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಬಿಟ್ಟು ಬಹಳಷ್ಟು ವಾಂತಿ ಆಗೋದು ಸಿಕ್ಕಾಪಟ್ಟಿ. ಆಮೇಲೆ ಮೋಷನ್, ಒಂದ್ಸಾರಿ ಮೋಷನ್ನು ಮತ್ತು ವಾಂತಿ ಎಷ್ಟಾಯ್ತಪ್ಪ ಅಂದ್ರ ಆಕಿಗೆ ಬಹಳ ಆತು. ಬಟ್ ಸುಸ್ತಾಗಿರ್ಲಿಲ್ಲ ಆಕಿಗೆ, ಅಂತ ಪರಿ ಸುಸ್ತಾಗಿರ್ಲಿಲ್ಲ. ಆದ್ರೆ ವಾಂತಿ ಮತ್ತು ಸಂಡಾಸ ಬಹಳ ಆಗಿದ್ರಿಂದ ನಾನು ನನ್ನ ಫ್ಯಾಮಿಲಿ ಡಾಕ್ಟರ್ ಅವ್ರ ಕಡೆಗೆ ನಮ್ಮ ಮಿಸ್ಸಸ್ ಅನ್ನು ಕರ್ಕೊಂಡು ಹೋಗಿ ತೋರಿಸಿದೆ. ಆ ನಮ್ಮ ಫ್ಯಾಮಿಲಿ ಡಾಕ್ಟರಿಗೆ ಗೊತ್ತು ನಾವು ಈ ಡಿಎಕ್ಷನ್ ಪ್ರಾಡಕ್ಟ್ ಗಳನ್ನ ತಗೋತೀವಿ ಅಂತ ಹೇಳಿ ಗೊತ್ತಿತ್ತು. ಹೀಗಾಗಿ ಅವ್ರು BP ಚೆಕ್ ಮಾಡಿ ಹೇಳಿದ್ರು, ಸರ್ ಆಕ್ಚುಲ್ ಮೇಡಮ್ ಅವ್ರಿಗೆ ಈಗ ಲೋ BP ಆಗ್ಬೇಕಾಗಿತ್ತು, ಆದ್ರೆ BP ಲೋ ಆಗಿಲ್ಲ ನೋಡ್ರಿ ಅಂತ ಹೇಳಿದ್ರು. ಅಂದರೆ ನಮ್ಮ ಗ್ಯಾನೋಥೆರಪಿ, ನಮ್ಮ ಗ್ಯಾನೋಡೆರ್ಮಾ ನಮ್ಮ BP ಕಂಟ್ರೋಲ್ ಇಟ್ಟಿರ್ತದ. ಆಮೇಲೆ ಶುಗರ್ ಅನ್ನು ಕೂಡ ಕಂಟ್ರೋಲ್ ಇಟ್ಟಿರ್ತದ. ಆದರೆ ಅದು ಎಷ್ಟೋ ಸಾರಿ ಬ್ಲಡ್ ಒಳಗೆ ಶುಗರ್ ತೋರಿಸಬಹುದು, ಆದ್ರೂ ಕೂಡ ನಮಗದು ಕಂಟ್ರೋಲ್ ಇಟ್ಟಿರ್ತದ. ಅಂದರೆ ನಮಗೆ ಯಾವುದೇ ರೀತಿ ಇಫೆಕ್ಟ್ ಆಗದೆ ಇರಂಗ ಅದು ನೋಡ್ಕೋತದ. ಇಷ್ಟೊಂದು ಅದ್ಭುತ ಶಕ್ತಿ ನಮ್ಮ ಗ್ಯಾನೋಡೆರ್ಮಾಕ್ ಐತಿ ನೋಡ್ರಿ. ಇಂಥ ಅದ್ಭುತವಾದಂತಹ ಥೆರಪಿ ಬಹುತೇಕ ನನ್ನ ತಿಳುವಳಿಕೆ ಪ್ರಕಾರ ಬೇರೆ ಯಾವುದೂ ಇಲ್ಲ, ಬೇರೆ ಯಾವುದೂ ಇಲ್ಲ. ಇದನ್ನ ಗಮನವಿಟ್ಟು ಕೇಳ್ಬೇಕು ತಾವು. ಅವ್ರು ಹೇಳಿದ್ರು ಲೋ BP ಇಲ್ಲ, ಕರೆಕ್ಟ್ ಇದೆ BP, ಯಾವುದೇ ಸಮಸ್ಯೆ ಇಲ್ಲ. ಅದಕ್ಕೀಗೇನ ಮೋಷನ್ ಪ್ರಾಬ್ಲಮ್ ಮತ್ತು ವಾಂತಿ ಪ್ರಾಬ್ಲಮ್ ಕಂಟ್ರೋಲ್ ಆಗ್ಲಿಕ್ಕೆ 4 ಟ್ಯಾಬ್ಲೆಟ್ ಕೊಡ್ತೀನಿ, ತಗೊಂಡು ಹೋಗ್ರಿ ಅಂತ ಹೇಳಿದ್ರು. ಆ ಪ್ರಕಾರ ನಾನು ಮನೆ ಒಳಗ ಲೆಮೋನ್ಜಿ ಕುಡಿಸ್ತಿದ್ದೆ, ಅದೆಲ್ಲ ಮಾಡ್ತಾ ಇದ್ದೆ. ನಮ್ದು ಟ್ರೀಟ್ಮೆಂಟ್ ಚಾಲು ಇತ್ತು. ಆಯ್ತು, ನಾವು ಏನೇ ಆದ್ರೂ ಇದಕ್ಕೆ ಶರಣ ಹೋಗ್ತೀವಿ, ಬೇರೆ ಯಾವುದನ್ನು ತಗೊಳ್ಳೋದಿಲ್ಲ. ಇವತ್ತಿನ ದಿವಸ ಅಂತೂ ನಾವು ವೈದ್ಯರ ಕಡೆ ಹೋಗುದು ಕಳೆದ ಸುಮಾರು 2 ವರ್ಷ 7 ತಿಂಗಳಿಂದ ತಗೊಳ್ತಾ ಇದ್ದೀವಿ. ನಾವು ವೈದ್ಯರ ಕಡೆ ಹೋಗೇ ಇಲ್ಲ. ನಾವು ಅವಾಗೆಲ್ಲ ತಿಂಗಳಿಗೊಮ್ಮೆ 15 ದಿವಸಕ್ಕೊಮ್ಮೆ ಡಾಕ್ಟರ್ ಕಡೆ ಭೇಟಿ, ಯಾವಾಗ್ಲೂ ಭೇಟಿ. ನಮ್ದು ಮೇಲೆ 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 ಭೇಟಿ ಆಗೋದ ನಾವು, ನಮ್ಮ ಹೆಣ್ಮಕ್ಳು, ನಮ್ಮ ಮಕ್ಕಳು, ಮೊಮ್ಮಕ್ಕಳು ಭೇಟಿ ಆಗೋದ. ಬಟ್ ಇವತ್ತಿನ ದಿವಸ ಆ ಪರಿಸ್ಥಿತಿ ಇಲ್ಲ. ಆಮೇಲೆ ನಮ್ಮ ಮನೆ ಒಳಗ ಪ್ಲಾಸ್ಟಿಕ್ ಡಬ್ಬಿ ಒಳಗ ಅದಕ್ಕೊಂತ ಒಂದು ಪ್ಲಾಸ್ಟಿಕ್ ಡಬ್ಬಿ ತಗೊಂಡ್ ಬಂದಿದ್ದೆ. ಅಲೋಪತಿಕ್ ಎಲ್ಲಾ ಟ್ಯಾಬ್ಲೆಟ್ಗಳನ್ನು ಅಡ್ವಾನ್ಸ್ ಇರ್ಲಿ ಅಂತ ಹೇಳಿ. ಅಡ್ವಾನ್ಸ್ ಯಾವಾಗ್ಲೂ ಒಂದು ಮನ್ಯಾಗ ಗುಳಿಗೆ ಡಬ್ಬಿ ಇರ್ತಿತ್ತು. ಆ ಗುಳಿಗೆ ಡಬ್ಬಿ ಈಗ ನಾನು ಏನ್ ಮಾಡಿದ್ರಪ್ಪ ಅಂದ್ರ ಖಾಲಿ ಮಾಡಿ ಎಲ್ಲಾ ಅದ್ರಾಗಿನ ಮೆಡಿಸಿನ್ ಖಾಲಿ ಮಾಡಿ ಈಗ ಖಾಲಿ ಇಟ್ಟಿನ ನಾನು, ಇಡುವುದಿಲ್ಲ. ಅವಶ್ಯಕತೆ ಅನಿಸಿಲ್ಲ ನಮಗ. ಬಟ್ ಈಗಾದ್ರೂ ಕೂಡ ಏನಾದ್ರೂ ತುರ್ತು ಚಿಕಿತ್ಸೆ ಇದ್ರೆ ನಾವು ವೈದ್ಯರ ಕಡೆ ಹೋಗ್ತೀವಿ. ಯಾಕಂದ್ರೆ ನಮ್ಮ ಈ ಗ್ಯಾನೋಡೆರ್ಮಾ ಏನಪ್ಪಾ, ಗ್ಯಾನೋಥೆರಪಿ ಡೈರೆಕ್ಟ್ ಆಗಿ ಡಿಸೀಸ್ ಮೇಲೆ ವರ್ಕ್ ಮಾಡಲ್ಲ. ದಯವಿಟ್ಟು ಬೇರೆಯವರಿಗೆ ಹೇಳುವಾಗ ನೀವು ಸುಳ್ಳನ್ನು ಹೇಳಬೇಡಿ, ಸತ್ಯವನ್ನೇ ಹೇಳಿ. ಹೇಗೈತೆ ಹಾಗೆ ಇದ್ದ ಹಾಗೆ ಹೇಳಿ. ಯು ಹ್ಯಾವ್ ಟು ಮೇಕ್ ಡುಪ್ಲಿಕೇಶನ್. ನಮ್ಮ SN ಸರ್ ಏನ್ ಹೇಳ್ತಾರ, ಎಷ್ಟು ಹೇಳ್ತಾರ ಅಷ್ಟನ್ನ ನಾವು ಬೇರೆದವ್ರಿಗೂ ಹೇಳ್ಬೇಕು. ಆಮೇಲೆ ಏನಾಯ್ತ್ರಪ್ಪ, ಬಹಳ ಬಹಳ ಆರಾಮಾಯ್ತು ನನಗ. ಬರ್ತಾ 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 ಆರಾಮ್ ಅನಿಸ್ತು. ಆದ್ರೆ ನನಗ ಬಹಳ ದಿನಗಳಿಂದ ಒಂದು ಆಸೆ ಇತ್ರಿಪ್ಪ. ಏನ್ ಆಸೆ ಅಂದ್ರೆ ನಾನು ಡಯಟ್ ಥೆರಪಿ ಮಾಡ್ಕೋಬೇಕು. ನಮ್ಮ ಒಂದು ಪುಸ್ತಕ ಇತ್ತು, ಆ ಪುಸ್ತಕನ್ಯಾಗ ಬರ್ದಿದ್ರು ಡಯಟ್ ಥೆರಪಿ ಅಂದ್ರ 30 RG 30 GL ಅದಕ್ಕೊಂದಿಷ್ಟು ನೀರ್ ಹಾಕೊಂಡು ಮಿಕ್ಸ್ ಮಾಡಿ ಕುಡಿಬೇಕು. ಅದರಿಂದ ಯಾವುದೇ ರಿಫ್ಲೆಕ್ಷನ್ ಬರುವುದಿಲ್ಲ, ಬಹಳ ಚಲೋ ಅದಕ್ಕ ಚಿಕಿತ್ಸೆ ಆಗ್ತದ, ಮನುಷ್ಯ ಬೇಗನೆ ಆರಾಮಾಗ್ತಾನ ಅಂತ ಬರ್ದಿದ್ರ ಅವಾಗ. ಬಟ್ ಈಗ ಅನಿಸ್ತಾ ಇದೆ ಅದಷ್ಟಕ್ಕೆ ಆರಾಮ ಆಗಲ್ಲ. ಅದಕ್ಕೂ ಸ್ವಲ್ಪ ಮುಂದೆ ಹೋಗ್ಬೇಕು ನಾವು. ನಮ್ಮ
ಡಾಕ್ಟರ್ ರತ್ನಾ ವಸುಪಾಲ್ ಹಾಗೂ ವಸುಪಾಲ್ ಅಯ್ಯನವರ ಸುಪುತ್ರ ಯೋಗೇಂದ್ರ ಅವರು ಬೆಳಗ್ಗೆ 90 ಪೇರು ಸಾಯಂಕಾಲ 90 ಪೇರು ತಗೋತಾರ ಅಂತ ಯಾವಾಗ ನಾನು ಕೇಳಿದೆ, ಸ್ವತಃ ಅವರೇ ನನಗ ಫೋನ್ ಮಾಡಿದಾಗ ಹೇಳಿದ್ರು. ನನಗ ಆಶ್ಚರ್ಯ ಆಯ್ತು. ನಾನು ಮಾಡಿದ್ದು ಏನೂ ಅಲ್ಲ, ನೆಗ್ಲೆಕ್ಟ್. ಆದ್ರೂ ಕೂಡ ನಾನು ನನ್ನ ಕೆಪಾಸಿಟಿ ಪ್ರಕಾರ 39 ದಿವಸ 36 ಜಿ 30 GL ಅರ್ಧ ಬಾಟಲ್ ನೋಡಿ. ಕ್ಷಮಿಸ್ಬೇಕು ಸರ್, ನಾನು ಕಾಫಿ ಕುಡಿತೀನಿ. ಆಕ್ಚುಲ್ 1 ಬಾಟಲ್ ಹಾಕೋಬೇಕು ಅಂತ ಇತ್ತು ನಂದು. ಬಟ್ ದುಡ್ಡು ಒಂದು ನೋಡ್ಕೋಬೇಕಲ್ರಿ, ಫೈನಾನ್ಷಿಯಲ್ ಕಂಡೀಷನ್. ನಾನು ಶ್ರೀಮಂತರ ಮನೆಯಲ್ಲಿ ಹುಟ್ಟಿಲ್ಲ, ಬಾಯೊಳಗ ಬಂಗಾರದ ಚಮಚೆ ಇಟ್ಕೊಂಡು ಬಂದಿಲ್ಲ. ನಮ್ಮ ತಂದೆ ನನಗ ಸಂತೋಷ ಆತಂತ, ಅಂದ್ರೆ ನಮ್ಮ ಅಕ್ಕ ಹುಟ್ಟಿದ 6 ವರ್ಷಗಳ ನಂತರ ನಾನು ಹುಟ್ಟಿದೆ ಅಂತ, ಅಂದ್ರೆ ಇನ್ ಮೇಲೆ ಮಕ್ಕಳ ಆಗುದಿಲ್ಲ ಅಂತ ತಿಳ್ಕೊಂಡಿದ್ರು. ಅಂಥ ಸಂದರ್ಭದಲ್ಲಿ ನಾನು ಹುಟ್ಟಿದ್ದಕ್ಕೆ ಅವ್ರಿಗೆ ಆನಂದ ಆತಂತ, ನನಗ ಆನಂದ ಅಂತ ಹೆಸರಿಟ್ಟಾರ. ಆದ್ರೆ ನಾನು ಸತ್ಯವಾಗಿ ಹೇಳ್ತೀನಿ, ನಾನು ನಿವೃತ್ತನಾಗಿ 1 ವರ್ಷ ಆಗೋ ತನಕ, ಅಂದ್ರೆ ನನಗ 61 ವಯಸ್ಸಾಗೋ ತನಕನು ನನಗೆ ಆನಂದ ಅನ್ನೋದು ಸಿಕ್ಕೇ ಇರ್ಲಿಲ್ಲ. ಜೀವನ ಪರ್ಯಂತ ಬರೀ ನಾನು ದುಃಖಮಯವಾಗಿ ಜೀವನವನ್ನು ಕಳೆದಿದ್ದೀನಿ, ಕಷ್ಟದಲ್ಲಿ ಕಳೆದಿದ್ದೀನಿ. ಆದ್ರೆ ಇವತ್ತು ನಿಜವಾದ ಆನಂದ ನನಗೆ ಸಿಗ್ತಾ ಇದೆ. ಈ ಗ್ಯಾನೋಥೆರಪಿ ಮಾಡಿದ್ ಬಿಟ್ರೆ ನಾ ಪೂರಾ ಆರಾಮಾಗಿ ಬಿಡ್ತೀನಿ ಅಂತ ತಿಳ್ಕೊಂಡಿದ್ದೆ ನಾನು. ಆದ್ರೆ ಇತ್ತೀಚಿನ ನನ್ನ ಅನುಭವದ ಪ್ರಕಾರ ಹೇಳುವುದಾದ್ರೆ ಅದಷ್ಟೇ ಸಾಲಲ್ಲ. ಯಾಕೆ ಅಂತ ಕೇಳಿದ್ರೆ, ಇದು ಎಲ್ಲರಿಗೂ ಒಂದೇ ರೀತಿ ಅನ್ವಯಿಸಾಗಲ್ಲ. ಗ್ಯಾನೋಥೆರಪಿ ಅನ್ನುವಂಥದ್ದೇನೈತಲ್ಲ, ಪ್ರತಿಯೊಬ್ಬರಿಗೂ ಇದು ಒಂದೇ ರೀತಿ ಕೆಲಸ ಮಾಡಲ್ಲ. ಉದಾಹರಣೆಗೆ ನನ್ನ ಪಕ್ಕದಲ್ಲೇ ಇರ್ತಕ್ಕಂಥ ನನ್ನ ಧರ್ಮ ಪತ್ನಿಗೆ ಏನ್ ಪ್ರಾಬ್ಲಮ್ ಇರ್ಲಿಲ್ಲ. ಆಕಿ ನೋಡ್ರಿ ಗ್ಯಾನೋಥೆರಪಿ ಮಾಡ್ಕೊಳ್ಳಿಲ್ಲ, ಆಮೇಲೆ ನನ್ನಷ್ಟು ಕ್ಯಾಪ್ಸುಲ್ಗಳನ್ನ ತಗೊಳ್ಳಿಲ್ಲ. ಮತ್ತ ಬರ್ತಾ ಬರ್ತಾ ನಾನೇನ್ ಮಾಡಿದೆ, ಮೊದಲ 10 ಇದ್ದು 12 ಮಾಡಿದೆ, 12 15 ಮಾಡಿದೆ, ಆಮೇಲೆ 39 ದಿವಸ ಗ್ಯಾನೋಥೆರಪಿ ಮಾಡಿದೆ, ಆಮೇಲೆ ಮತ್ತೆ 15 ಮಾಡಿದೆ, ಆಮೇಲೆ ಮತ್ತೆ 12 ಮಾಡಿದೆ. 12 ಎಷ್ಟೋ ದಿವಸ ತಗೊಂಡಿದ್ದೆ ನಾನು. ಕಾರಣ ಏನು ಅಂತ ಕೇಳಿದೆ. ನಮ್ಮ ಮಿಸಸ್ ಏನಿಲ್ಲ, ಆಕೆ ಅಷ್ಟೇ 5-6 ಪೇರ್. ಆಕಿನ ಮೊಣಕಾಲ್ ನೋವು ಹೋತು, ಆಕಿನ ತಲೆಯಾಗಿನ ಕೂದಲು ಉದುರುದ್ ಹೋತು, ಆಕಿನ BP ಗುಳಿಗೆ ಬಂದಾದವು. 2 ವರ್ಷದ ನಂತರ BP ಗುಳಿಗೆ ಬಂದಾದವು. ದಯವಿಟ್ಟು ಎಲ್ಲರಿಗೂ ನಾನು ವಿನಂತಿ ಮಾಡ್ಕೊತೀನಿ, BPನೇ ಇರ್ಲಿ ಶುಗರೇ ಇರ್ಲಿ, ಆ ಗುಳಿಗೆಯನ್ನ ನೀವು ಬಂದ್ ಮಾಡಬೇಡಿ, ಬಂದ್ ಮಾಡ್ಬೇಡ್ರಿ. ವೈದ್ಯರ ಕಡೆಗೆ ನೀವೇನು ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ತೋರಿಸ್ತಾ ಇರ್ತೀರಲ್ಲ, ರುಟೀನ್ ಚೆಕಪ್, ಅವಾಗ ಚೆಕಪ್ ಮಾಡಿಸ್ರಿ. ಕಮ್ಮಿ ಆಗಿದ್ರೆ ಅವರೇ ಹೇಳ್ತಾರ, ಮೇಡಮ್ ಶುಗರ್ಗೆ ನೀವು ಗುಳಿಗೆ ತಗೋತಿರಲ್ಲ, ಬೆಳಗ್ಗೆ 1 ಸಾಯಂಕಾಲ 1, ಈಗ ಸ್ವಲ್ಪ ಕಂಟ್ರೋಲ್ನಾಗ ಐತೆ. ಹೋದ್ ತಿಂಗಳು ನೋಡಿದ್ದೆ ಕಂಟ್ರೋಲ್ನಾಗ ಇತ್ತು, ಈಗೂ ಕಂಟ್ರೋಲ್ನಾಗ ಐತೆ, 1 ಟ್ಯಾಬ್ಲೆಟ್ ತಗೊಂಡ್ಬಿಡ್ರಿ ಸಾಕು ಅಂತ ಅವರೇ ಹೇಳ್ತಾರ ನಿಮಗ. ವೈದ್ಯರು ಕೂಡ ಕಮ್ಮಿ ಆಗಿದ್ರೆ ಹೆಚ್ಚಿಗೆ ಟ್ಯಾಬ್ಲೆಟ್ ಕೊಡಲ್ಲ ಅವ್ರು. ಅದಕ್ಕ ದಯವಿಟ್ಟು ಒಮ್ಮೆಲೆ ನಿಲ್ಲಿಸ್ಬೇಡಿ. ಪಕ್ಕಾ ನಿಮಗೆ ಸ್ವಲ್ಪ ಕಂಟ್ರೋಲಿಂಗ್ ಬಂದದ ಅಂತ ಅನಿಸಿದ ಮೇಲೆ ಆಮೇಲೆ ನೀವು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಈ RGGL ಪೇರುಗಳನ್ನು ತಗೋತಿದ್ರಿ ಅಂದ್ರೆ ನಿಲ್ಲಿಸಬಹುದು. 15 ಬೆಳಗ್ಗೆ 15 ಪೇರು, ಸಂಜೆಗೆ 15 ಪೇರು 1 ವರ್ಷ ತಗೊಂಡ ನಂತರ ನಿಲ್ಲಿಸಬಹುದು. ಕನಿಷ್ಠ 10 ಪೇರ್ ತಗೋಬೇಕು, ಬೆಳಗ್ಗೆ 10 ಸಂಜೆಗೆ 10. ಹಾಗಿದ್ರೆ ನಿಲ್ಲಿಸಬಹುದು. ಯಾವಾಗ? ಮಿನಿಮಮ್ 1 ವರ್ಷ ಆದ್ಮೇಲೆ. ಆ ಟ್ಯಾಬ್ಲೆಟ್ ಅನ್ನ ಆ ಡಾಕ್ಟರೇ ಕಡಿಮೆ ಮಾಡಂತ ಹೇಳ್ತಾರೆ. ದಯವಿಟ್ಟು ನೀವಾಗೆ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡಿ, ಇದು ನನ್ನ ರಿಕ್ವೆಸ್ಟ್. ಈಗ ನಾನು ಬಿಪಿಗೂ ಗುಳಿಗೆ ತಗೊಳ್ತಾ ಇಲ್ಲ, ಶುಗರ್ಗೂ ಗುಳಿಗೆ ತಗೊಳ್ತಾ ಇಲ್ಲ. ನಮ್ಮ ಧರ್ಮ ಪತ್ನಿಯವರು ಕೂಡ BP ಗುಳಿಗೆಯನ್ನು ತಗೊಳ್ತಾ ಇಲ್ಲ. ಆಕೆಗೆ ಎಲ್ಲ ಆರಾಮಾಗಿದೆ, ಏನು ಪ್ರಾಬ್ಲಮ್, ಮೊಣಕಾಲ್ ನೋವು ಇಲ್ವೇ ಇಲ್ಲ, ತುಂಬಾ ಆಕ್ಟಿವ್ ಆಗಿದೆ. ಆದ್ರೆ ನನಗೇನಿತ್ತಪ್ಪ ಅಂತಂದ್ರ, ಇಲ್ಲೇ ಬಗಲಾಗ ಅಲ್ಲೇ ಇಲ್ಲೇ ಕೆಲವು ಕಡೆ ನನಗ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಇತ್ತು. ಅದು ದವಾಖಾನಿಗೂ ತೋರಿಸಿದ್ದೆ ನಾನು, ಒಂದು 3-4 ಮಂದಿ ಕಡೆ ತೋರಿಸಿದ್ದೆ. ಇವ್ರು ಶಾಣ್ಯರ್ ಅದಾರ, ಅಲ್ಲಿ ತೋರ್ಸುದು ಅವ್ರೊಂದು 3-4 ಸಾವಿರ ರೂಪಾಯಿದ್ದು ಟ್ರೀಟ್ಮೆಂಟ್ ಬರ್ಕೊಡ್ತಿದ್ರು. ಅದನ್ನ ಹಚ್ಕೋತಿದ್ದೆ, ಆಯಿಂಟ್ಮೆಂಟ್ ಗುಳಿಗೆ ತಗೋತಿದ್ದೆ. ಒಂದು 15 ದಿವಸ, ತಿಂಗಳ, 2 ತಿಂಗಳ, 3 ತಿಂಗಳ ಲಾಸ್ಟ್ ಮತ್ತೆ ಪುನಃ ಸಣ್ಣಗ ಬಂದ ಬಿಡೋ ಪ್ರಾಬ್ಲಮ್.
ಇವ್ರು ಶಾಣ್ಯರ್ ಇಲ್ಲ ಅವ್ರು ಶಾಣ್ಯರ್ ಅದ ಹಿಂಗಂದ 3-4 ವೈದ್ಯರಿಗೆ ತೋರಿಸಿದ್ದೆ ನಾನು. ಆದ್ರೆ ಯಾವಾಗ ಜ್ಞಾನೋಡರ್ಮ ತಗೊಳ್ಳಿಕ್ಕೆ ಆರಂಭ ಮಾಡಿದೆ, ದಯವಿಟ್ಟು ಒಂದು ನೆನಪಿಟ್ಟುಕೊಳ್ರಿ, ಜ್ಞಾನೋಡರ್ಮ ತಗೊಳ್ಳಿಕ್ಕೆ ಆರಂಭ ಮಾಡಿದ ಮೇಲೆ 6 ತಿಂಗಳ ವರ್ಷ ಹೋತಪ್ಪ ಅಂದ್ರ ಆ ಸಮಸ್ಯೆ ಸ್ಪ್ರೆಡ್ ಆಗ್ತದ ನೋಡ್ರಿ. ಉದಾಹರಣೆಗೆ ನಮ್ಮ ಅಳಿಯಂದ್ರು ಒಬ್ರು ವೆಂಕಟೇಶ್ ಪ್ರಸಾದ್ ಅಂತೇಳಿ ತಾಳಿಕೋಟೆ ಒಳಗೆ ಇರ್ತಾರ. ಅವರು ಕೂಡ ಡಿಸ್ಟ್ರಿಬ್ಯೂಟರ್ ಅದಾರ. ಅವರು ನಮ್ಮ ಈ ಗ್ಯಾನೋಡರ್ಮ ಅಂದ್ರೇನು GL ಸ್ಪಿರುಲಿನ ಕಾಫಿ ತಗೊಳ್ತಾ ಇದ್ರು. ಜೊತೆಗೆ ಅವ್ರಿಗೆ ಹಚ್ಚಲಿಕ್ಕೆ ನಾನು ನಮ್ದು ಈ ಮಸಾಜ್ ಆಯಿಲ್ ಹಚ್ಕೋರಿ ಅಥವಾ TT ಕ್ರೀಮು ಮತ್ತು ಹ್ಯಾಂಡ್ ಅಂಡ್ ಬಾಡಿ ಲೋಷನ್ ಮಿಕ್ಸ್ ಮಾಡಿ ಹಚ್ಕೋರಿ ಅಂದ್ರೆ ಅವ್ರಿಗೆ ಬಲಗಾಲ ಪಾದದ ಮೇಲೆ ಒಂದ್ ಸ್ವಲ್ಪ ಅದು ಏನೋ ಸ್ಕಿನ್ ಪ್ರಾಬ್ಲಮ್ ಆಗಿತ್ತು ಅವ್ರಿಗೆ. ಅದಕ್ಕೇನ್ ಅಂತಾರಪ್ಪ ಅಂದ್ರ ಈ ಕಡೆಗೆ ನಮ್ಮೆಲ್ಲ ಇಸುಬು ಅಂತಾರೆ. ಇಸುಬು ಈ ದಕ್ಷಿಣ ಕರ್ನಾಟಕದವ್ರಿಗೆ ಇದು ಅರ್ಥ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಇಸುಬು ಅಂತಾರ. ಆ ಇಸುಬು ಸ್ವಲ್ಪ ಇತ್ತವ್ರಿಗೆ, ಒಂದು 4 ಅಷ್ಟಿತ್ತು ನೋಡ್ರಿ ಸೈಜ್. ಅದನ್ನ ಹಚ್ಕೊಂಡ ಮೇಲೆ ಆಮೇಲೆ ತಗೊಳ್ಳಿಕ್ಕೆ GL ಸ್ಪಿರುಲಿನ ಮತ್ತು ಕಾಫಿ ವಗೈರೆ ತಗೊಳ್ಳಿಕ್ಕೆ ಆರಂಭ ಮಾಡಿದ ಮೇಲೆ ಅದು ಅಗಲಾತ್ ನೋಡ್ರಿ, ದೊಡ್ಡದಾತ್. 4 ಅಷ್ಟಿದ್ದದ್ದು ₹1 ಆಯ್ತು, ₹1 ಅಷ್ಟಿದ್ದದ್ದು ಅದಕ್ಕಿಂತ ಡಬಲ್ ಅಗಲಾತು. ಗಾಬರಿ ಆದವ, ಮಾಮಾರ ಏನ್ರಿ ಇದು ಮತ್ತೊಂದ್ ಸ್ವಲ್ಪ ಅಗಲ ಹಾಕತೈತೆ ಸುತ್ತಲ ಅಂದ. ಫೋಟೋ ಹೊಡೆದು ಕಳಿಸಿದ ನನಗ. ಕಾಫಿ ಕುಡಿತೀನಿ ಸರ್ ದಯವಿಟ್ಟು. ನಾ ಹೇಳಿದೆ ಖುಷಿ ಪಡೋನಿ ಅಂತ ಹೇಳಿ, ಎಂಜಾಯ್ ಯುವರ್ ಸೆಲ್ಫ್. ಅದು ಹೆಚ್ಚು ಮಾಡಿ ನಿನಗಿಷ್ಟು ಪ್ರಾಬ್ಲಮ್ ಅಂದ್ರ ಅದ್ರ ಅಕ್ಕಪಕ್ಕ ಇರ್ತಕ್ಕಂಥದ್ದು ಕಾಣಿಸ್ತಾ ಇರ್ಲಿಲ್ಲ ಮೊದಲ, ಈಗ ಕಾಣಿಸ್ಲಿಕ್ಕೆ ಆರಂಭ ಆಯ್ತು. ಇದ್ರ ಅರ್ಥ ಏನಂದ್ರ ಎಲ್ಲೆಲ್ಲಿ ಪ್ರಾಬ್ಲಮ್ ಅದ ಅನ್ನೋದು ಕಾಣಿಸ್ಬೇಕಾದ್ರೆ ಬಹಳಷ್ಟು ಸಮಯವನ್ನು ತಗೊಳ್ತದ ನಮ್ಮ ಬಾಡಿ. ಎಲ್ಲಿ ಕಾಣಿಸ್ತದ ನೋಡ್ರಿ ಅಲ್ಲಿ ಮತ್ತೆ ಸ್ಪ್ರೆಡ್ ಆಗ್ತದ. ನನಗೆ ಸ್ಪ್ರೆಡ್ ಆತು. ಕೊನೆಗೆ 1 ವರ್ಷ ಆದ್ಮೇಲೆ ಎಲ್ಲ ಬಗಲಾಗಿದ್ದು ಅಲ್ಲಿದು ಇಲ್ಲಿದು ಪ್ರಾಬ್ಲಮ್ ಪೂರ ಕಡಿಮೆ ಆತ್ ನೋಡ್ರಿ. ಪೂರ ಕಡಿಮೆ ಆತ ಅಷ್ಟ ಅಲ್ಲ, ಬಹಳ ಆರಾಮಾಗ್ಬಿಟ್ಟೆ ನಾನು, ಬಹಳ ಆರಾಮಾಗ್ಬಿಟ್ಟೆ. ಏನಾಯ್ತಪ್ಪ ಅಂತಂದ್ರ ನನ್ನ ದೇಹದೊಳಗ ಬಹಳಷ್ಟು ಟಾಕ್ಸಿನ್ ಇತ್ತು, ಬೇಡವಾದ ವಸ್ತು, ವಿಷಕಾರಕ ವಸ್ತು, ಆಮೇಲೆ ಡೆಡ್ ಸೆಲ್ಲುಗಳು. ಇವೆಲ್ಲ ಯಾಕೆ ನನ್ನ ಬಾಡಿ ಒಳಗ ಅತಿಯಾಗಿ ಶೇಖರಣೆ ಆಗಿದ್ವಪ್ಪ ಅಂತಂದ್ರ ನಾನು ಬಹುತೇಕ ಅಲೋಪತಿಕ್ ಟ್ಯಾಬ್ಲೆಟ್ಗಳನ್ನ ಬಹಳ ತಗೊಂಡಿದ್ದೆ. ಎಷ್ಟೋ ಸಾರಿ ಗುಳಿಗೆ ಅಂಗಡಿಗೆ ಹೋಗಿ ಕೌಂಟರ್ ಮ್ಯಾನ್ ನಿಂತ್ಕೊಂಡು ನನಗೆ ಅದಾಗೈತೆ ನನಗಿದಾಗೈತೆ ಗುಳಿಗೆ ಕೊಡ್ರಿ ಅಂತ ತಗೊಂಡಿಲ್ಲ. ನಾ ತಗೊಂಡಿನಿ, ನಾನು ಕೂಡ ಆ ರೀತಿ ತಗೊಂಡಿನಿ. ಯಾಕಂದ್ರ ಮ್ಯಾಲಿನ ಮೇಲೆ ತಿರುಗ ಮುರುಗ ವೈದ್ಯರ ಕಡೆ ಹೋಗ್ಲಿಕ್ಕೆ ಒಂದೊಂದ್ಸಾರಿ ಮನುಷ್ಯನಿಗೆ ಬೇಜಾರಾಗ್ತದೆ. ಮನುಷ್ಯ ಬೈ ಬರ್ತ್ ಲೇಜಿ ಅವ, ಯಾವುದೇ ಹೆಚ್ಚಿನ ಪ್ರಯತ್ನ ಮಾಡಕ್ ಹೋಗಲ್ಲ. ಬಟ್ ಪ್ರಯತ್ನ ಮಾಡ್ಬೇಕು ಅನ್ನೋದು ನನ್ನ ವಿಚಾರ. ಆಯ್ತು, ಬಾಡಿ ಒಳಗೆ ಸಿಕ್ಕಾಪಟ್ಟಿ ಈ ಡ್ರಗ್ಗು ಕೆಮಿಕಲ್ಲು ಬಹಳ ಸೇರ್ಕೊಂಡ್ಬಿಟ್ಟಿತ್ತು. ಇನ್ನ ಒಂದ್ ಏನಪ್ಪಾ ಅಂದ್ರ ಒಂದು ಒಳ್ಳೆಣ್ಣೆ, ಅದ್ರ ಹೆಸರು ಹೇಳೋದು ಬೇಡ ಯಾಕಂದ್ರೆ ಅಪಪ್ರಚಾರ ಮಾಡಿದಂಗಾಗತ್ತ. ಸಾಧಾರಣ ಅದು ಭಾರಿ ತಿಳಿರಿ, ಹಿಂಗ ಹಾಕಿದ್ರ ಅಗದಿ ನೀರಿದ್ದಂಗ ಅದು ಬಹಳ ಚಲೋ ಐತೆ, ಭಾರಿ ಸುಪೀರಿಯರ್ ಐತೆ ಅಂತ ಹೇಳಿ 10-15 ವರ್ಷ ಬರೇ ಅದ ಎಣ್ಣೆ ತಿಂದಿವಿ ನೋಡ್ರಿ ನಾವು ಮನ್ಯಾಗ. ಮತ್ತ ಒಂದೇ ಎಣ್ಣೆಯನ್ನ ಸತತವಾಗಿ ನಾವು ಅಡಿಗೆಗೆ ಬಳಸಬಾರದು ಅನ್ನೋದು ನನಗೆ ಇತ್ತೀಚೆಗೆ 1 ವರ್ಷ 2 ವರ್ಷದಿಂದ ಗೊತ್ತಾಗೈತಿ. ಆ ಎಣ್ಣೆ ಕೂಡ ನನ್ನ ಬಾಡಿ ಒಳಗೆ ಬಹಳ ಶೇಖರಣೆ ಆಗ್ಯದ. ಒಂದ್ ಸ್ವಲ್ಪ ನಾಲಿಗೆ ಮೇಲೆ ಕಂಟ್ರೋಲ್ ಸ್ವಲ್ಪ ಕಮ್ಮಿ ಇಲ್ಲದು. ಯಾಕಂದ್ರೆ ಇದ್ದಂಗ ಹೇಳ್ಬೇಕು ನಾವು, ಅಂದ್ರೆ ಮೋಕ್ಷ ಸಿಗ್ತದ ನಮ್ಗೆ. ನಾ ನಿಮಗೆ ಇದ್ದಂಗ ಯಾಕೆ ಹೇಳ್ತೀನಿ, ಸತ್ಯವನ್ನ ಯಾಕೆ ನುಡಿತೀನಿ ಅಂದ್ರೆ ಅದ್ರಾಗೂ ಒಂದ್ ಸ್ವಾರ್ಥ ಐತಿ. ಏನು ಅಂದ್ರೆ ನನಗ ಮೋಕ್ಷ ಸಿಗಬೇಕು. ಮೋಕ್ಷ ಅಂದ್ರೆ ಏನು, ಮ್ಯಾಲ ಹೋದ್ಮೇಲೆ ಸಿಗುವಂತದ್ದಲ್ಲ ಅದು. ಮೋಕ್ಷ ಅನ್ನೋದು ನಾವು ಸತ್ತ ಮ್ಯಾಗ ಸಿಗುತ್ತಂತ ತಿಳ್ಕೊಂಡಾರ ಬಹಳ ಮಂದಿ. ಅಲ್ಲ, ಆಂತರಿಕ ಬಿಡುಗಡೆ ಹಾಗೂ ಬಾಹ್ಯ ಬಿಡುಗಡೆ ಅಂತ ಹೇಳ್ತಾರ ಅದಕ್ಕೆ. ಆಂತರಿಕ ಬಿಡುಗಡೆ ಹಾಗೂ ಬಾಹ್ಯ ಬಿಡುಗಡೆ ಅಂತ ಹೇಳ್ತಾರ.
ಆ ಆಂತರಿಕ ಬಿಡುಗಡೆ ಬಾಹ್ಯ ಬಿಡುಗಡೆ ಇಲ್ಲೇ ಭೂಮಿ ಮೇಲೆ ಸಿಗಬೇಕದು. ಆದರೆ ನಾನು ಅತ್ಯಂತ ವಿನಮ್ರತೆಯಿಂದ ಹೇಳ್ತೇನೆ, ಅದು ನನಗೆ ಸುಮಾರು 80% 90% ಸಿಕ್ಕಿದೆ. ಆ ವಿಷಯದಲ್ಲಿ ನಾನು ಪುಣ್ಯಾತ್ಮ. ಆಂತರಿಕ ಹಾಗೂ ಬಾಹ್ಯ ಬಿಡುಗಡೆ ಅನ್ನುವಂಥದ್ದು ಯಾವಾಗ ಸಿಗ್ತದ ನೋಡ್ರಿ, ಅವಾಗ ನಮಗ ನಿಜವಾದ ಆನಂದ ಅನ್ನುವಂಥದ್ದು ಸಿಗ್ತದೆ. ಅದು ಜ್ಞಾನೋಥೆರಪಿಯಿಂದ ಸಿಗ್ತದೆ ನೋಡ್ರಿ. ಯಾಕಂದ್ರ ಇದು ದೈಹಿಕವಾಗಿ ನಮ್ಮನ್ನ ಆರಾಮ್ ಮಾಡ್ತದ ಮತ್ತು ಮಾನಸಿಕವಾಗಿ ಕೂಡ ನಮ್ಮನ್ನ ಆರಾಮ್ ಮಾಡ್ತದ. ಒಳಗ ಟಾಕ್ಸಿನ್ ಮನೆ ತನಕ ಹೋದ್ರಿಪ್ಪ. ಈಗೂ ಕೂಡ ಏನೋ ಲೈಟ್ ಆಗಿ ಇರ್ಬೋದು, ಏನೋ ಗೊತ್ತಿಲ್ಲ. ಬಟ್ ನನ್ನ ಕೈಗಳು ಬಹಳ ಕ್ಲಿಯರ್ ಆಗ್ಯಾವ, ಬಹಳ ಕ್ಲಿಯರ್ ಆಗ್ಯಾವ. ನಾನು ಜ್ಞಾನೋಥೆರಪಿ ಮೇಲೆ ಎಷ್ಟೊಂದು ನಂಬಿಕೆಯನ್ನು ಇಟ್ಟೀನಿ ಅಂದ್ರ, ನಮ್ಮ ಡಾಕ್ಟರ್ ಜನ ಅವ್ರನ್ನ ಒಮ್ಮೆ ಸಂದರ್ಶನ ಮಾಡುವಾಗ ಒಂದು ಮಾತು ಹೇಳಿದ್ರು. ನನಗೆ ವಯಸ್ಸು 75, ಬಟ್ ನನ್ನ ಹಾರ್ಟಿಗೆ ವಯಸ್ಸು 45 ಅಂತ. ಇವತ್ತು ನಾನು ಎದೆ ತಟ್ಟಿಕೊಂಡು ಹೇಳ್ತೀನಿ, ನಂದು ವಯಸ್ಸು 64, ಆದ್ರೆ ನನ್ನ ಹಾರ್ಟ್ 50 ವಯಸ್ಸಿಂದ ಇತ್ತು. ನನ್ನ ಹಾರ್ಟ್ 50 ವಯಸ್ಸಿಗೆ ಎಷ್ಟಿರ್ಬೇಕಂತೈತೆ. ಬಹುತೇಕ ಇನ್ನೊಂದು 6 ತಿಂಗಳ ವರ್ಷ ಹೋದ್ರೆ ನಾನು 45ಕ್ಕೆ ಬರ್ತೀನಿ. ಯಾಕಂತಂದ್ರ ಇಡೀ ದೇಹವನ್ನ ಅಂಗಾಲಿಂದ ನೆತ್ತಿವರೆಗೆ ಸ್ಕ್ಯಾನಿಂಗ್ ಮಾಡ್ತಕ್ಕಂಥದ್ದು ನಮ್ಮ ಆರ್ಜಿ, ಈ ಮೇಲ್ಬಾಜು ಇರ್ತಕ್ಕಂಥದ್ದು ಏನ್ರಿ. ಇದು ಒಳಗಡೆ ಹೋಗಿ ಸ್ಕ್ಯಾನಿಂಗ್ ಮಾಡ್ತದ ಅಷ್ಟ ಅಲ್ಲ, ಮತ್ತೆ ಎಲ್ಲೆಲ್ಲಿ ಸಮಸ್ಯೆಗಳದಾವ ಅದನ್ನೆಲ್ಲ ಸರಿ ಮಾಡ್ತದೆ. ಆದರೆ ನಿಧಾನವಾಗಿ ಸರಿ ಮಾಡುತ್ತದೆ. ನಮಗ ಬೇಗನೆ ಸರಿ ಆಗ್ಬೇಕಂದ್ರ ನಮ್ಮ ಪೇರುಗಳು ಹೆಚ್ಚಾಗಬೇಕು. ನಾವೆಲ್ಲರ ದಿವಸ ಒಂದು ಪೇರು ತಗೋತೀವಿ ಅಂದ್ರ ಅಷ್ಟು ಬೇಗನೆ ಕೆಲಸ ಆಗಲ್ಲ. ಆರೋಗ್ಯವಾಗಿರುವವರು ಒಂದು ಪೇರು ತಗೋತ ಹೋಗ್ಬಿಟ್ರೆ ಸಾಕು. ಒಂದು ಪೇರು RGGಯಲ್ಲೂ ಬೆಳಗ್ಗೆ 1 ಸಾಯಂಕಾಲ 1 ಸ್ಪಿರುಲಿನ, ಆಮೇಲೆ ನಮ್ಮ ಟೂತ್ ಪೇಸ್ಟು, ಸೋಪು, ನಮ್ಮ ಈ ರೈಸ್ ಬ್ರೈನ್ ಆಯಿಲು, ಇವಷ್ಟನ್ನ ಬಳಸ್ಕೋತ ಹೋದ್ರ ಯಾವ ಕಾಯಿಲೆನೂ ಬರಲ್ಲ. ಅದರಲ್ಲೂ ವಿಶೇಷವಾಗಿ ದೊಡ್ಡ ದೊಡ್ಡ ಕಾಯಿಲೆಗಳು ಬರಲ್ಲ. ಏನೋ ಜ್ವರ ಬರ್ಬೋದು, ಒಂದಷ್ಟು ಕ್ಲೈಮೇಟ್ ಚೇಂಜ್ ಆದ್ರೆ, ಅಥವಾ ನಾವು ಎಲ್ಲರ ಮನೆಯಾಗ ಅದು ತೋರಿಸ್ಕೊಂಡಿವಿ ಅಂದ್ರೆ. ನಾ ಮೊನ್ನೆ ಸೌದತ್ತಿ ಒಳಗ ತೋರಿಸ್ಕೊಂಡ್ಬಿಟ್ಟೆ ಪೂರ. ಗಾಯ ಸ್ವಲ್ಪ ನೆಗಡಿ ಬಂದದ. ನನಗ ಭಯಂಕರ ಪ್ರಾಬ್ಲಮ್ ಇತ್ರಿ, 2 ಮೂಗು ಬಂದ್ ಹಾಕಿದ್ದು. ಅದೆಲ್ಲ ಏನು ಆಗೋದಿಲ್ಲ ಈಗ. ಒಂದ್ ಸ್ವಲ್ಪ ಈಗ ನೆಗಡಿ ಬಂದದ್ದಕ್ಕೆ ಈಗ ಸ್ವಲ್ಪ ಆಗ್ಯದ ಒಂಚೂರು, ಬಟ್ ಎಲ್ಲ ಹೋಗ್ಬಿಟ್ಟದ. ಬಹಳ ಸಮಸ್ಯೆಗಳು ಕಡಿಮೆ ಆಗ್ಯಾವ ನನಗ. ನಾವು ಐ ಆಮ್ ವೆರಿ ಹೆಲ್ದಿ ಪರ್ಸನ್. ಹಿಂಗ ಮಾತಾಡ್ಕೊಂತ ಕುಂತ್ರೆ ಏನೋ 1 ತಾಸು ಮಾತಾಡಿದ್ರು ಮಾತಾಡ್ತೀನಿ. ಅದಕ್ಕೆ ಸರ್ ಟೈಮ್ ಎಲ್ಲಿಗೆ ಬಂತು ಗೊತ್ತಾಗ್ಲಿಲ್ರಿ. ಇನ್ನು 15 ನಿಮಿಷ ಇದೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಈ SN ಶೆಟ್ಟಿ ಸರ್ ಅವ್ರಿಗೆ ನಾವು ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಕೂಡ ಕಮ್ಮಿ. ನಾ ಬರೇ ಇಲ್ಲೇ ಬಾಯಿಂದ ಹೇಳ್ತೀನಿ ಅಂತ ದಯವಿಟ್ಟು ತಿಳ್ಕೊಬೇಡ್ರಿ. ಇಲ್ಲೇ ಮಕ್ಕಳದಿಂದ ಹಿಡ್ಕೊಂಡು ಹಿಂಗ್ ಪೂರ್ತಿಯಾಗಿ ಹೇಳ್ತಾ ಇದ್ದೀನಿ. ಯಾಕಂದ್ರ ನಮಗ ಯಾರು ಸಹಾಯ ಮಾಡ್ತಾರ, ನಮಗ ಯಾರು ಕೈ ಹಿಡಿದು ನಡೆಸ್ತಾರ, ಯಾರು ನಮ್ಮ ಕಾಲೊಳಗಿನ ಮುಳ್ಳು ತೆಗಿತಾರ, ಯಾರು ನಮ್ಮ ಕಷ್ಟದಲ್ಲಿ ನಮಗ ಸಹಾಯ ಮಾಡ್ತಾರ, ಅವ್ರನ್ನ ನಾವು ಸಾಯುತನ ಮರಿಬಾರ್ದು ನೋಡ್ರಿ. ಮಾತ್ರ ನಾವು ನಾಲಾಯಕ್, ನಮಗ ಸುಖ ಆಗುದಿಲ್ಲ. ಸುಖವು ಬೀದಿಯ ನೆರಳ, ದುಃಖವು ದೂಡುವ ಬಿಸಿಲ, ಸುಖ ದುಃಖ ನಮಗ ಸರಿಸಮನ ತಂಗ್ಯಮ್ಮ, ಒಂದು ಬಿಟ್ಟೊಂದು ದೊರೆಯಾವ ಅಂತ ತಿಳ್ಕೊಂಡು ನಮ್ಮ ಈ ಮಧುರ ಚೆನ್ನರು ಅಂತ ಒಬ್ಬ ಕವಿಗಳಿದ್ರು. ಅವರು ಹಲಸಂಗಿಯವರು, ಇಂಡಿ ತಾಲೂಕು, ಕರ್ನಾಟಕ ಮಹಾರಾಷ್ಟ್ರ ಬಾಂಡ್ರಿ ಒಳಗೆ ಹಲಸಂಗಿ ಅಂತ ಐತಿ. ನಾವು 2 ವರ್ಷ 7 ತಿಂಗಳು ಆಯ್ತು ನೋಡ್ರಿ, ಹೆಚ್ಚು ಕಮ್ಮಿ. ಸರಿ ಸುಮಾರು ನನಗೆ ಲೆಕ್ಕಿಲ್ಲ, ಹೆಚ್ಚಿಗೆ ತಗೊಂಡಿನೇ ಗೊತ್ತಿಲ್ಲ, 6 ಲಕ್ಷ ರೂಪಾಯಿಗಳ ಪ್ರಾಡಕ್ಟ್ಗಳನ್ನ ನಾ ಸೇವನೆ ಮಾಡಿದ್ದೀನಿ. ನಮ್ಮ ಎಲ್ಲಾ ಪ್ರಾಡಕ್ಟ್ಗಳನ್ನ ದಯವಿಟ್ಟು ಸೇವನೆ ಮಾಡ್ಕೋಬೇಕು. ಯಾವುದೇ ರೀತಿ ಸಂಕೋಚ ಪಡಬೇಡ್ರಿ.
ನಮ್ಮ ಡಿಎಕ್ಷನ್ ಪ್ರಾಡಕ್ಟ್ಗಳ ಬಗ್ಗೆ ಯಾರು ಸಂಕೋಚ ಪಡಬೇಡ್ರಿ. ಏನಾದ್ರೂ ಡೌಟ್ ಇದ್ರೆ ಯಾವಾಗ ಬೇಕಾದ್ರೂ ನನಗೆ ಫೋನ್ ಮಾಡಿದ್ರೆ ನಾ ಯಾವಾಗ ಬೇಕಾದ್ರೂ ನನಗೆ ತಿಳಿದಷ್ಟು ತಿಳುವಳಿಕೆಯನ್ನ ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ. ನನ್ನ ಉಳಿದ ಜೀವನವನ್ನ ನಾನು ನೋಡ್ರಿ ಸುಮಾರು ಇನ್ನೊಂದು 15ರಿಂದ 20 ವರ್ಷ ಬದುಕಬಹುದು. ಅಲ್ಲಿವರೆಗೂ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಡಿಎಕ್ಷನ್ ಪ್ರಾಡಕ್ಟ್ಸ್. ಅದಕ್ಕ ದಯವಿಟ್ಟು ನಾವೆಲ್ಲರೂ ಈ ಆರೋಗ್ಯ ಕ್ರಾಂತಿಯಲ್ಲಿ ಕೈ ಕೂಡಿಸೋಣ. ಇದರ ಜೊತೆಗೆ ಔದ್ಯೋಗಿಕ ಕ್ರಾಂತಿಯನ್ನು ಕೂಡ ಮಾಡೋಣ. ಈ ನೋಡ್ರಿ ನಮ್ಮ ಸರು ಮತ್ತು ಅವರ ಸಂಗಡಿಗರು ಕೂಡ್ಕೊಂಡು ಈ ಸಂಜೀವಿನಿ ಅಂತ ಒಂದು ಗ್ರಂಥವನ್ನ ತೆಗದಾರ ನೋಡ್ರಿ. ದಯವಿಟ್ಟು ಇದನ್ನೆಲ್ಲರೂ ತಗೊಳ್ರಿ. ನೀವು ಈ ಡಿಎಕ್ಷನ್ ಸಲುವಾಗಿ ಯಾರು ಡಿಸ್ಟ್ರಿಬ್ಯೂಟರ್ ಆಗಿರಲ್ಲ, ಇದ್ರ ಸಲುವಾಗಿ ನೀವು 10 ರೂಪಾಯಿ ಖರ್ಚು ಮಾಡಿದ್ರೆ ಮುಂದಿನ ದಿನಮಾನಗಳಲ್ಲಿ ನಿಮ್ಗೆ 10,000 ರೂಪಾಯಿ ಬರ್ತಾವ. 100 ರೂಪಾಯಿ ಖರ್ಚು ಮಾಡಿದ್ರೆ ಮುಂದಿನ ದಿನಮಾನಗಳಲ್ಲಿ ನಿಮಗೆ 1,00,000 ರೂಪಾಯಿ ಬರ್ತದ ನೋಡ್ರಿ. 1,000 ರೂಪಾಯಿ ಖರ್ಚು ಮಾಡಿದ್ರೆ 10 ಲಕ್ಷ. ಯಾಕೆ ಇದನ್ನ ಹೇಳ್ತೀನಿ ಅಂದ್ರ, ಒಬ್ಬ ರೈತ ಉತ್ತಮವಾದಂತಹ ಬೀಜಗಳನ್ನ ಬಿತ್ತಲಿಲ್ಲ ಅಂದ್ರೆ ಅವನಿಗೆ ಬೆಳೆ ಹೇಗೆ ಬರುತ್ತೆ? ಬಿತ್ಲಕ್ ಬೀಜ ಬೇಕು, ಬೀಜಕ್ಕೊಂದ 2,000 ರೂಪಾಯಿ ಬೇಕು. 2,000 ರೂಪಾಯಿ ಎಲ್ಲಿ ಖರ್ಚು ಮಾಡಿ ಬಿಡೋಣ ಅಂತೇಳಿ ಹಂಗ ಸುಮ್ಮನೆ ಹೊಲ ಹಾರಿಗೆ ಕೈ ಬಿಟ್ರೆ ಬೆಳೆ ಬರ್ತದನ? ಕನಿಷ್ಠ 2,000ರಿಂದ 3,000 ಖರ್ಚು ಮಾಡಿ ಬೀಜಗಳನ್ನ, ಉತ್ತಮ ಬೀಜಗಳನ್ನ ತಗೊಂಡ್ಬಂದು ಭೂಮಿ ಒಳಗ ಬಿತ್ತಬೇಕು. ಆಮೇಲೆ ಎಷ್ಟು ಬರ್ತ್ರಪ್ಪ? ಲಕ್ಷಾನುಗಟ್ಲೆ ಬೆಳೆ ಬರ್ತದ. ಅದಕ್ಕೋಸ್ಕರ ನಮ್ಮ ಈ ಡಿಎಕ್ಷನ್ ಪ್ರಾಡಕ್ಟ್ಗಳಿಗಾಗಲಿ, ನಮ್ಮ ಈ ಡಿಎಕ್ಷನ್ ಕೆಲಸಕ್ಕಾಗಲಿ ಏನಾದ್ರೂ ನೀವು ಖರ್ಚು ಮಾಡಿದ್ರೆ ಅದು ಖರ್ಚು ಅಥವಾ ಅದು ಎಕ್ಸ್ಪೆಂಡಿಚರ್ ಅಂತ ತಿಳ್ಕೊಬೇಡ್ರಿ. ಅದು ಇನ್ವೆಸ್ಟ್ಮೆಂಟ್, ಅದು ಹೂಡಿಕೆ. ಈ ನನ್ನ ಕೆಲಸ ಏನಪ್ಪಾ ಅಂದ್ರೆ ಇವತ್ತಿನಿಂದ ಬರೇ ಡಿಎಕ್ಷನ್. ಆಮೇಲೆ ಈ ಸಂದರ್ಭದಲ್ಲಿ ನಾನು ನಮ್ಮ ದಯಾನಂದ್ ಶೆಟ್ಟರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅವರನ್ನ ನಾನು ಮೈಸೂರಲ್ಲಿ ಸಂದರ್ಶನ ಮಾಡಿದ್ದೆ. ಈಗೊಂದು 4 ದಿನಗಳ ಹಿಂದೆ ಅವರ ಈ ವಿಡಿಯೋವನ್ನ ನನ್ನ ಈ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೆ. ನನ್ನ ಜೀವಮಾನದಲ್ಲಿಯೇ ಮೊಟ್ಟ ಮೊದಲನೇ ಸಾರಿ 400 ವೀಕ್ಷಣೆಗಳು ಆಗಿ ಹೋಗ್ಯಾವ ನೋಡ್ರಿ. ನಾನು ಬೆಳಗ್ಗೆ ನೋಡಿದಾಗ 417. ಮತ್ತ 6 ಜನ ಅದಕ್ಕ ತಮ್ಮ ಅಭಿಪ್ರಾಯವನ್ನು ಹೇಳ್ಯಾರ, ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ಯಾರ. ಅದರಾಗ ನಮ್ಮ ನಾನು ಇನ್ನೂ ಹೆಚ್ಚು ಕೆಲಸವನ್ನ ಈ ಡಿಎಕ್ಷನ್ ದಲ್ಲಿ ಮಾಡಬೇಕಾಗಿದೆ. ಕೊನೆಯದಾಗಿ ನಾನು ಹೇಳುದು ಒಂದೇ ಏನಪ್ಪಾ ಅಂದ್ರೆ, ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ ಅಂದ್ರ, ಎಲ್ಲರೂ ಯಾರು ಇದ್ರ ಬಗ್ಗೆ ಅನುಮಾನ ಪಡಬೇಡ್ರಿ, ಸಂಶಯ ಪಡಬೇಡ್ರಿ. ಬಹಳ ಎಷ್ಟೋ ಪ್ರಯೋಗಗಳಾಗ್ಯಾವು, ಎಷ್ಟೋ ಟೆಸ್ಟಿಮೋನಿಯಲ್ಸ್ ಆಗ್ಯಾವ, ಎಲ್ಲ ಮುಗಿದ್ಬಿಟ್ಟಾವ್ರಿ. ಕೆಲಸ ಮಾಡ್ರಿ. ಬಟ್ ಯಾವಾಗಲೂ ಹೇಳ್ತೀನಿ, ದಯವಿಟ್ಟು ನೀವು ಕೆಲಸ ಮಾಡುವಾಗ ಸಮಸ್ಯೆಗಳು ಬರ್ತಾವ. ಎಲ್ಲಾ ಕೆಲ್ಸಕ್ಕೂ ಬರ್ತಾವ್ರಿ, ನೌಕರಿಗೂ ಬರ್ತಾವು. ಆ ಸಮಸ್ಯೆಗಳನ್ನ ನಾವೇನ್ ತಿಳ್ಕೊಂಡ್ಬಿಟ್ಟಿವಿ, ಆಲ್ ದೀಸ್ ಆರ್ ಕಾಮನ್. ಹಂಗಾಗಿ ಅವುಗಳ ಕಡೆ ಗಮನ ಕೊಡಲ್ಲ ನಾವು. ಎಷ್ಟೋ ಸಾರಿ ನಮ್ಮ ಮೇಲಾಧಿಕಾರಿಗಳು ನಾವು ಸರಿಯಾಗಿದ್ರು ನಮಗ್ ಬೈಬಹುದು, ಮನಸ್ಸಿಗೆ ನೋವಾಗತ್ತ. ಯಾರ ಮುಂದೆ ಹೇಳ್ಬೇಕು? ಅನಿವಾರ್ಯ. ಬಹಳಷ್ಟು ಸಮಸ್ಯೆಗಳು ಬರಬಹುದು. ಆಮೇಲೆ ಕೆಲವರು ನೆಗ್ಲೆಕ್ಟ್ ಮಾಡ್ಬೋದು, ಕೆಲವರು ತಿರಸ್ಕರಿಸಬಹುದು. ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ಅದಕ್ಕ ನೀವು ತಲೆಯಾಗಿಟ್ಕೋಬೇಕು, ಕನಿಷ್ಠ ಪಕ್ಷ ಫಸ್ಟ್ ನಮ್ದು ಆರಂಭ ಆಗೋದು ಯಾವ್ದಪ್ಪ ಅಂದ್ರ ಬಡವರ ಬಾದಾಮಿ, ಡಿಎಕ್ಷನ್ ಬಡವರ ಬಾದಾಮಿ, ಋಷಿ ಜ್ಞಾನೋಟಿ. ಎಂಥ ಕೊಡು ಬಡವರದಾರಂದ್ರು ಚಹಾ ಅಂತೂ ಕುಡಿತಾರ್ರಿ. ನನಗ್ ಗೊತ್ತಾಯ್ತು, ಉತ್ತರ ಕರ್ನಾಟಕದಾಗಂತೂ ಕಾಫಿ ಬಹಳ ಕಮ್ಮಿ, ಚಹಾ ಬಹಳ ಕುಡಿತಾರ. ನಮ್ಮ ಚಹಾ ಪುಡಿಯನ್ನ ಅವ್ರಿಗೆ ಕೊಡ್ರಿ.
ಕಡೆ ಪಕ್ಷ ಒಂದ್ 4 ದಿವಸ ಮಾಡ್ಕೊಂಡು ಕುಡಿಯೋಷ್ಟರ ಪೌಡರ್ ಅವ್ರಿಗೆ ಕಟ್ಟಿ ಕೊಡ್ರಿ. ಅವ್ರಿಗೆ ಹೇಳ್ರಿ, ದಯವಿಟ್ಟು ನೀವೇನೀಗ ಚಹಾ ಕುಡಿತಿರಲ್ಲ ಆ ಪೌಡರ್ ಬದ್ಲಿ ನಮ್ಮ ಪೌಡರ್ ಬಳಸ್ರಿ. ನಮ್ಮ ಪೌಡರು ಟೀ ಪೌಡರ್ ಎಷ್ಟು ಚಲೋ ಅದ ಅಂತಂದ್ರ ಅತ್ಯಂತ ಪರಿಶುದ್ಧವಾದ ಟೀ ಪೌಡರ್. ಅದಷ್ಟೇ ಅಲ್ಲ, ಜೊತೆಗೆ ಅದರಲ್ಲಿ ಗ್ಯಾನೋಡರ್ಮಾ ಎಕ್ಸ್ಟ್ರಾಕ್ಟ್ ಐತ್ ನೋಡ್ರಿ. ಈಗ ಆ ಪ್ಯೂರ್ ಟೀ ಐತಲ್ರಿ, ಕಡಿಮೆ ಅಂದ್ರೆ 2,000 ರಿಂದ 3,000 ರೂಪಾಯಿಗೆ 1 kg ಸಿಗ್ತದ ಮಾರ್ಕೆಟ್ನ್ಯಾಗ. ಅಂಥ ಟೀ ಪೌಡರ್ ನಮ್ದು. ಜೊತೆಗೆ ಅದ್ರಾಗ ಡಿಎಕ್ಷನ್ ಗ್ಯಾನೋಡರ್ಮಾ ಎಕ್ಸ್ಟ್ರಾಕ್ಟ್ ಅದ. ಅದರಲ್ಲಿ 400 ಔಷಧೀಯ ಗುಣಗಳು ಅದಾವು. ದಯವಿಟ್ಟು ಇದನ್ನ ಅದ್ರ ಬದ್ಲಿ ಕುಡಿದು ನೋಡ್ರಿ. 1 ತಿಂಗಳ 2 ತಿಂಗಳ ಕುಡಿದು ನೋಡ್ರಿ. 2 ತಿಂಗಳ ಆದ್ಮೇಲೂ ನಿಮಗೆ ಏನೇನು ಅನಿಸ್ಲಿಲ್ಲ ಅಂದ್ರ ನೀವು ಈ ನಮ್ಮ ಚಹಾ ಪುಡಿ ಡಬ್ಬಿಗೆ ಕೊಟ್ಟಂತಹ ಹಣವನ್ನ ನಾನು ವಾಪಸ್ ಕೊಡ್ತೀನಿ ಅಂತ ಹೇಳ್ರಿ. ವಿಚಿತ್ರ ಅಂದ್ರ ಬರೀ 3 ಸಾರಿ 4 ಸಾರಿ ನಮ್ ಚಹಾ ಕುಡಿದ್ರ ಎಷ್ಟೋ ಜನರು ನಮಗ್ ಕೊಡ್ರಿ ಅಂತ ಹೇಳ್ತಾರ. ಅದಕ್ಕೆ ಈ ಚಹಾವನ್ನ ಕುಡಿಸ್ರಿ. ಈ ಚಹಾವನ್ನ ಮ್ಯಾಲಿನ ಮೇಲೆ ಕುಡಿಸ್ರಿ. ನೀವು ಚಹಾ ಮಾಡ್ಯಾರ ಕುಡಿಸ್ರಿ, ಚಹಾ ಪುಡಿಯರ ಕೊಡ್ರಿ. ಒಟ್ನೊಳಗೆ ನಮ್ ಚಹಾ ಪುಡಿ 1 ವಾರ ಕುಡಿಯುವಂಗ ನೋಡ್ಕೊಡ್ರಿ. ಅದು ಕುಡಿದ್ರ ಅಂದ್ರೆ ಅವ್ರ ಗ್ಯಾರಂಟಿ ನಿಮ್ ಚಹಾ ಪುಡಿ ಖರೀದಿ ಮಾಡ್ತಾರ. ಆಮೇಲೆ ನೀವು ಅವರಿಗೆ ಇನ್ನ ಸ್ವಲ್ಪ ಸಮಸ್ಯೆಗಳು ಅದಾವಪ್ಪ ಅಂದ್ರೆ, ಅವರಿಗೆ ಮೊಣಕಾಲು ನೋವು ವಗೈರೆ ಅದಾವಪ್ಪ ಅಂದ್ರೆ, ಅವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಸ್ಪಿರುಲಿನಾ 1 ಕೊಡ್ರಿ. ಬೆಳಗ್ಗೆ 1 ಸಾಯಂಕಾಲ 2 ಸಾಕು ಬಡವರಿದ್ರೆ. ಶ್ರೀಮಂತರಿದ್ರೆ ಬೆಳಗ್ಗೆ 5 ಸಾಯಂಕಾಲ 5. ಅದೇ ತೆರನಾಗಿ ಇನ್ನೊಂದ್ ಸ್ವಲ್ಪ ಅವ್ರಿಗೆ ಲಘು ಆರಾಮ ಆಗ್ಬೇಕು, ಅವ್ರಿಗೆ ಏನಾರ ಉಸಿರಾಟದ ತೊಂದರೆ, ಅಸ್ಥಮೆಟಿಕ್ ಪ್ರಾಬ್ಲಮ್ ವಗೈರೆ ಇದ್ರೆ, ಅಥವಾ ಅವರಿಗೆ ನೆನಪಿನ ಶಕ್ತಿ ವಗೈರೆ ಕಡಿಮೆ ಇದ್ರೆ ಅವ್ರಿಗೆ ಏನ್ ಮಾಡ್ಬೇಕು, GL ಕೊಡ್ಬೇಕು. ಆರಂಭದಲ್ಲಿ ಬೆಳಗ್ಗೆ 1 ಸಾಯಂಕಾಲ 1 ಆರಂಭ ಮಾಡ್ರಿ. ಆಮೇಲೆ ಬೆಳಗ್ಗೆ 3 ಸಾಯಂಕಾಲ 3 GL. ಅವರಿಗೆ ನೆಗಡಿ, ಅಸ್ತಮಾ ಇಂಥವೆಲ್ಲ ಬಹಳ ಅಲರ್ಜಿ ಪ್ರಾಬ್ಲಮ್ ಇದ್ದವಪ್ಪ ಅಂದ್ರೆ ಅದ್ರ ಜೊತೆಗೆ ಮೊದಲನೇ ವಾರ ಬೆಳಗ್ಗೆ 1 ಸಾಯಂಕಾಲ 1 ನಮ್ಮ ಈ ಕಪ್ಪು ಜೀರಿಗೆಯನ್ನು ಕೊಡ್ರಿ. ಬ್ಲ್ಯಾಕ್ ಕ್ಯುಮಿನ್ ಬೆಳಗ್ಗೆ 1 ಸಾಯಂಕಾಲ 1 ಟ್ಯಾಬ್ಲೆಟ್. ಆಮೇಲೆ ಅವ್ರಿಗೆ ಬಹಳ ತ್ರಾಸ ಇತ್ತಪ್ಪ ಅಂದ್ರೆ 2ನೇ ವಾರದಿಂದ ಬೆಳಗ್ಗೆ 2 ಸಾಯಂಕಾಲ 2 ತಗೋ ಅಂತ ಹೇಳ್ರಿ. 3 ತಿಂಗಳ ಟೈಮ್ ಕೊಡ್ರಿ. ತಪ್ಪದ 3 ತಿಂಗಳು ತಗೊಂಡು ಆಮೇಲೆ ನಿಮಗೆ ಆರಾಮ ಅನಿಸ್ಲಿಲ್ಲ ಅಂದ್ರೆ ಎಲ್ಲಾ ಪ್ರಾಡಕ್ಟ್ ವಾಪಸ್ ಕೊಡ್ತೀನಿ ಅಂತ ನೀವು ಅವ್ರಿಗೆ ಆಶ್ವಾಸನೆ ಕೊಡ್ರಿ. ಅವ್ರ ಅಕಸ್ಮಾತ್ ನಮ್ ರೊಕ್ಕ ಕೊಡ್ರಿ, ನಮಗೇನು ಆರಾಮಾಗಿಲ್ಲ ಅಂತ ನಿಮ್ ಕಡೆ ಬಂದ್ರೆ ನೀವು ನನಗ್ ಫೋನ್ ಮಾಡ್ರಿ, ಆ ಹಣ ನಾ ಕೊಡ್ತೀನಿ, ಖಂಡಿತವಾಗೂ ಕೊಡ್ತೀನಿ. ಬರೇ ಸುಮ್ಮನೆ ಏನೋ ಹೇಳಿ ಹೋಗುದಿಲ್ಲ. ನಾನು ಸುಮ್ಮನೆ ಮಾತಾಡೋ ಮನುಷ್ಯ ಅಲ್ಲ. ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಇಲ್ಲಿಯವರೆಗೆ ತಾಳ್ಮೆಯಿಂದ ನನ್ನನ್ನು ಸಹಿಸಿಕೊಂಡಿದ್ದಕ್ಕಾಗಿ ಎಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ. ನಮ್ಮ DXN ಫ್ಯಾಮಿಲಿಯವ್ರು ನೀವು ಯಾರು ನಿರಾಶೆ ಆಗ್ಬೇಡ್ರಿ, ಆಶಾವಾದಿಗಳಾಗ್ರಿ. ನಮ್ಮ SN ಶೆಟ್ಟಿ ಸರ್ ಅವರಿಗೆ ಕೈ ಕೂಡಿಸ್ರಿ. ಅವ್ರು ಹೇಳ್ತಕ್ಕಂತ ಮಾತುಗಳನ್ನ ಕೇಳ್ರಿ. ಬರೀ ಕೇಳಿದ್ರ ಉಪಯೋಗಿಲ್ಲ, ಅದನ್ನ ಪಾಲನೆ ಒಳಗೆ ತಗೊಂಬರ್ರಿ. ನೀವು ಖಂಡಿತವಾಗಲು ಆರೋಗ್ಯವಂತರಾಗ್ತೀರಿ, ಸಿರಿವಂತರಾಗ್ತೀರಿ, ನಿಮ್ಮ ಫ್ಯಾಮಿಲಿ ಆರೋಗ್ಯವಾಗಿರ್ತದೆ. ಈ ಮಾತನ್ನ ಸತ್ಯ 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 ಅಂತ ಹೇಳ್ತೀನಿ. ನನ್ನ ಮಾತು ಮುಗಿಸ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಆನಂದ್ ಮಸ್ಲಿ ಅವರೇ. ನಿಮ್ಮ ತಾಳ್ಮೆ ಅಂತ ಪುನಃ ಹೇಳಿದ್ರಿ, ಆದ್ರೆ ನಾವು ಇನ್ನು ಟೈಮ್ ಹೇಗೆ ಆಯ್ತಂತಾನೆ ಗೊತ್ತಿಲ್ಲ. ಇವತ್ತು ಏನು ಸಬ್ಜೆಕ್ಟ್ ಮುಗಿಸಿದ್ರಂತೆ ಗೊತ್ತಿಲ್ಲ. ಇನ್ನು ಎಷ್ಟು ಹೇಳಲಿಕ್ಕಿದೆಯೋ ಅದು ಗೊತ್ತಿಲ್ಲ. ಬಟ್ ನೀವು ಟೈಮಿಗೆ ಮುಗಿಸಿದಿರಿ. ರಿಯಲಿ ಗ್ರೇಟ್ ಪ್ರೆಸೆಂಟೇಶನ್ ಅನ್ನ ಕೊಟ್ಟಿದ್ದೀರಿ. ಇದರಿಂದ ಎಷ್ಟೋ ಜನರ ಆ ಲೈಫ್ ಇದನ್ನ ಕೇಳಿದ್ರೆ ಅವರ ಲೈಫ್ ಗ್ಯಾರಂಟಿ ಚೇಂಜ್ ಆಗೋದ್ರಲ್ಲಿ 2 ಮಾತೇ ಇಲ್ಲ. ಒನ್ ಆಫ್ ದ ಬೆಸ್ಟ್ ಪ್ರೆಸೆಂಟೇಶನ್. ಥ್ಯಾಂಕ್ ಯು ವೆರಿ ಮಚ್. ನಿಮ್ಗೂ ಕೂಡ ನಿಮ್ಮ ಫ್ಯಾಮಿಲಿಗೂ ಒಳ್ಳೇದಾಗ್ಲಿ ಅಂತ ನಾನು ಇಲ್ಲಿಂದನೇ ಹಾರೈಸ್ತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಯಾರಾದ್ರೂ ಮಾತಾಡೋದಿದ್ರೆ ಮಾತಾಡಬಹುದು.